ವಕ್ತಾರರಾಗಿರುವಂತಹ ಶ್ರೀಯುತ ದಿಲೀಪ್ ವರ್ಣೇಕರ್ ಅವರನ್ನು ಹಿಂದೂ ಸಮಾಜೋತ್ಸವ ಕಮಿಟಿ ವತಿಯಿಂದ ತುಂಬಾ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಶ್ರೀಯುತ ದಿಲೀಪ್ ವರ್ಣೇಕರ್ ಅವರಿಗೆ ಶ್ರೀಯುತ ದಿಲೀಪ್ ವರ್ಣೇಕರ್ ಅವರು ಮೂಲತಃ ಧಾರವಾಡದವರು. ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಮಲಪ್ರಭಾ ಗ್ರಾಮೀಣ ಬ್ಯಾಂಕ್ನಲ್ಲಿ 34 ವರ್ಷಗಳ ಕಾಲ ಸೇವೆಯನ್ನು ಗೈದು ನಿವೃತ್ತರಾದರು. ಇವರು RSS ಕಾರ್ಯಕರ್ತರಾಗಿ 56 ವರ್ಷದಿಂದ ಸತತವಾಗಿ ಈಗಲೂ ಸಹಿತ ಕಾರ್ಯಪ್ರವೃತ್ತರಾಗಿದ್ದಾರೆ. ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಈಗ ಸಂಘದ ಒಂದು ಅಂಗ ಸಂಸ್ಥೆ ಆಗಿರುವಂತಹ ಧರ್ಮ ಜಾಗರಣ ಸಮನ್ವಯ ಸಮಿತಿಯ ಪ್ರಾಂತ ಕಾರ್ಯಕಾರಿಣಿಯ ಸದಸ್ಯರು. ಧರ್ಮ ಸಂಸ್ಥಾಪನಾಚಾರ್ಯ ಸರ್ವಭಾವಿಗಳಿಗೆ ಅಂತ ಹೇಳಿ ಮಹಾಭಾರತದೊಳಗ ಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಯಾವಾಗ ಧರ್ಮಕ್ಕೆ ಗ್ಲಾನಿ ಉಂಟಾಗ್ತದ, ಧರ್ಮಕ್ಕೆ ಅವನತಿ ಉಂಟಾಗ್ತದ, ಧರ್ಮಕ್ಕೆ ಹಿನ್ನಡೆ ಉಂಟಾಗ್ತದ, ಅವಾಗ ನಾನು ಅವತರಿಸಬರ್ತೀನಿ ಅಂತ ಹೇಳಿ ಕೃಷ್ಣ ಹೇಳ್ತಾನ. ತ್ರೇತಾಯುಗದೊಳಗ ರಾಮನಾಗಿ ಧರ್ಮವನ್ನ ಸಂಸ್ಥಾಪನೆ ಮಾಡ್ತಾನ. ದ್ವಾಪರಯುಗದೊಳಗ ಕೃಷ್ಣನಾಗಿ ಧರ್ಮವನ್ನ ಕಾಪಾಡ್ತಾನ. ಆದ್ರೆ ಕಲಿಯುಗದೊಳಗ ಒಂದು ಮಾತದ, ಕಲಿಯುಗೆ ಸಂಘ ಶಕ್ತಿ ಅಂತ ಹೇಳಿ, ಸಂಘಟನೆಯಿಂದ ಮಾತ್ರ ನಮ್ಮಲ್ಲಿ ಧರ್ಮ ಜಾಗೃತಿ ಸಾಧ್ಯ. ಅಂತ ಒಂದು ಸಂಘಟನೆ ರಾಷ್ಟ್ರೀಯ ಸೇವಕ ಸಂಘ 100 ವರ್ಷ ಶತಾಬ್ದಿಯ ಅಂಗವಾಗಿ ನಾವು ಭಾರತದಾದ್ಯಂತ ಈ ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನನಗೆಲ್ಲ ಒಳಗ ಈ ಕಾರ್ಯಕ್ರಮ ಇವತ್ತ ನಡೀತಾ ಇದೆ. ಈ ಕಾರ್ಯಕ್ರಮ ಈಗ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಂತ ಈಗ ಈ ಸ್ವಾಗತ ಸಮಿತಿ ಒಳಗೆ ಯಾರ್ಯಾರಿದ್ದಾರೆ, ಅವ್ರು ಏನೇನು ಅವ್ರ ಹೆಸರದ ಅವರನ್ನ ಪರಿಚಯ ಮಾಡ್ಕೋಬೇಕು ನಾವು ಅವರನ್ನ ಪರಿಚಯ ಮಾಡಿಕೊಡ್ಬೇಕಾಗಿ ನಾನು ಶ್ರೀಮತಿ ಅರ್ಚನಾ ಕೋರ್ಡಿ ಅವ್ರನ್ನ ಕೇಳ್ತೇನೆ. ಭಾರತ ಮಾತೆಯ ಅಡಿದಾವರೆಗಳಲ್ಲಿ ಪ್ರಣಾಮಗಳನ್ನ ಸಲ್ಲಿಸಿ, ವೇದಿಕೆಯ ಮೇಲೆ ಆಸೀನರಾದ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಸಜ್ಜನ ಸಮಾಜ ಬಾಂಧವರೇ, ಮಾತಾ ಭಗಿನಿಯರೇ, ನಿಮಗೆಲ್ಲ ಅನಂತ ಪ್ರಣಾಮಗಳನ್ನ ಸಲ್ಲಿಸಿ, ಸಂಘ ಶತಾಬ್ದಿಯ ಈ ಶುಭ ಸಂದರ್ಭದಲ್ಲಿ ದೇಶಾದ್ಯಂತ ಹಲವು ಆಯಾಮಗಳ ಕಾರ್ಯಕ್ರಮಗಳು ನಡೀತಾ ಇವೆ. ಅದರಲ್ಲಿ ಈ ಹಿಂದೂ ಸಮ್ಮೇಳನವು ಒಂದು ಭಾಗವಾಗಿದೆ. ಹಿಂದೂ ಸಮ್ಮೇಳನ ನರೇಗಲ್ ಹೋಬಳಿಯಲ್ಲಿ ಈ ದಿನ ಕಾರ್ಯಕ್ರಮ ನಡೀತಾ ಇದೆ. ಭವ್ಯ ಶೋಭಾಯಾತ್ರೆಯೊಂದಿಗೆ ವೇದಿಕೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಈ ಭವ್ಯ ಕಾರ್ಯಕ್ರಮಕ್ಕಾಗಿ ಹಿಂದೂ ಸಮ್ಮೇಳನ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಸಮಿತಿಯಲ್ಲಿರುವ ಮಹನೀಯರ ಪರಿಚಯವನ್ನ ನಾವಿವತ್ತು ಮಾಡಿಕೊಳ್ಳೋಣ. ಶ್ರೀ ಬಸವರಾಜ ರಾಮಕಲ್ಕುಂಟಿ ನರೇಗಲ್ ಸಮಿತಿಯ ಅಧ್ಯಕ್ಷರು, ಶ್ರೀ ಡಾಕ್ಟರ್ ರಾಜೇಂದ್ರ ಗಚ್ಚಿನ್ಮಠ್ ನರೇಗಲ್ ಸಮಿತಿಯ ಉಪಾಧ್ಯಕ್ಷರು, ಶ್ರೀಮತಿ ಜ್ಯೋತಿ ತಾಯಪ್ಪಗೌಡ್ ನರೇಗಲ್ ಸಮಿತಿಯ ಉಪಾಧ್ಯಕ್ಷರು, ಶ್ರೀಮತಿ ಸುರೇಖಾ ರಾಯಬಾಗಿ ನರೇಗಲ್ ಸಮಿತಿಯ ಉಪಾಧ್ಯಕ್ಷರು, ಶ್ರೀ ಚನ್ನಬಸಪ್ಪ ಸೂಡಿ ನರೇಗಲ್ ಸಮಿತಿಯ ಉಪಾಧ್ಯಕ್ಷರು, ಶ್ರೀ ಶಿವಾನಂದ್ ಇಟಗಿ ನರೇಗಲ್ ಸಮಿತಿಯ ಕಾರ್ಯದರ್ಶಿ, ಶ್ರೀ ಉಮೇಶ್ ಪಾಟೀಲ್ ನರೇಗಲ್ ಸಮಿತಿಯ ಸಹ ಕಾರ್ಯದರ್ಶಿ, ಶ್ರೀ ವೀರೇಶ್ ಅಂಗಡಿ ಸಮಿತಿಯ ಸಹ ಕಾರ್ಯದರ್ಶಿ, ಶ್ರೀ ಆನಂದ್ ಕುಲಕರ್ಣಿ ಸಮಿತಿಯ ಖಜಾಂಚಿ,
ಶ್ರೀ ಬಾಳಪ್ಪ ಸೋಮಗೊಂಡ್ ಸಮಿತಿಯ ಸದಸ್ಯರು, ಶ್ರೀ ಕಳಕಪ್ಪ ಪೂಜಾರ್ ಸಮಿತಿಯ ಸದಸ್ಯರು, ಶ್ರೀ ಮುತ್ತಣ್ಣ ಪಲ್ಲೆ ಸಮಿತಿಯ ಸದಸ್ಯರು, ಶ್ರೀ ಹನುಮಂತ್ ಬಾಗ್ಲಿ ಸಮಿತಿಯ ಸದಸ್ಯರು, ಶ್ರೀ ನಾರಾಯಣಪ್ಪ ವಡ್ಡಟ್ಟಿ ಸಮಿತಿಯ ಸದಸ್ಯರು, ಶ್ರೀ ಶಿವಕುಮಾರ್ ದೊಡ್ಡೂರು ಸಮಿತಿಯ ಸದಸ್ಯರು, ಶ್ರೀ ಡಾಕ್ಟರ್ ಲಿಂಗರಾಜ ರಡ್ಡೆ ಸಮಿತಿಯ ಸದಸ್ಯರು, ಶ್ರೀ ಶಶಿಧರ್ ಸಂಕನಗೌಡ್ ಸಮಿತಿಯ ಸದಸ್ಯರು, ಶ್ರೀ ಪುಣ್ಣಪ್ಪ ಮಡಿವಾಳರ್ ಸಮಿತಿಯ ಸದಸ್ಯರು, ಶ್ರೀ ಶಿವನಾಗಪ್ಪ ದೊಡ್ಡಮೇಟಿ ಸಮಿತಿಯ ಸದಸ್ಯರು, ಶ್ರೀ ಹನುಮಂತ್ ಪರ್ಸಪ್ಪ ಹಾಲವರ್ ಸಮಿತಿಯ ಸದಸ್ಯರು, ಶ್ರೀ ಹನುಮಂತಗೌಡ ಪೊಲೀಸ್ ಪಾಟೀಲ್ ನರೇಗಲ್ ಸಮಿತಿಯ ಸದಸ್ಯರು, ಶ್ರೀ ಹನುಮಂತ್ ಪೂಜಾರ್ ಸಮಿತಿಯ ಸದಸ್ಯರು, ಶ್ರೀ ನವೀನ್ ದೊಡ್ಡಣ್ಣವರ್ ಸಮಿತಿಯ ಸದಸ್ಯರು. ಧನ್ಯವಾದಗಳು. ಸಮಿತಿಯ ಸದಸ್ಯರನ್ನು ಪರಿಚಯ ಮಾಡಿಸಿಕೊಡೋದಕ್ಕಾಗಿ ಶ್ರೀಮತಿ ಅರ್ಚನಾ ಕೌಡಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಹಿಂದೂ ಮಹಾಸಮ್ಮೇಳನದ ಅಧ್ಯಕ್ಷರಾದಂಥ ನಮ್ಮ ನಿಮ್ಮೆಲ್ಲರಿಗೂ ಪರಿಚಿತರಾದಂಥ ಯುವ ಉದ್ಯಮಿಗಳಾದಂಥ ಶ್ರೀ ಬಸವರಾಜ ಕೊಂಕುಮುಂಡಿ ಅವರು ಕಾರ್ಯಕ್ರಮದ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕೆಂದು ನಿಮ್ಮೆಲ್ಲರ ಪರವಾಗಿ ಹೇಳ್ತಾರೆ. ಓಂ ಶ್ರೀ ಬಸವಲಿಂಗಾಯ ನಮಃ. ಪೂಜ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಾರ ವಂದನೆಗೆ ನನ್ನ ಮನೆಮಣಿದು ಮತ್ತು ವಕ್ತಾರರಾಗಿ ಆಗಮಿಸಿದಂಥ ದಿಲೀಪ್ ಕುಮಾರ್ ವರ್ಣೇಕರ್ ಸರಿಗೂ ಪ್ರಥಮವಾಗಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮೆಲ್ಲ ಹಿಂದೂ ಬಾಂಧವರು ಈ ಸಭೆಗೆ ನಾನು ಮೊದಲಿಗೆ ಸ್ವಾಗತವನ್ನು ಕೋರಿ ನನಗೆ ಒಂದು 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ. 5 ನಿಮಿಷ ಹೇಳಬೇಕಂತಿದ್ದಾರೆ, ಹೇಳ್ತಾ ಇದ್ದೀನಿ. ನಾವು ಮೊದಲು ಹಿಂದೂ ಸಮಾವೇಶ ಮಾಡಬೇಕಂತ ಅನ್ಕೊಂಡ್ವಿ. ಹಿಂದೂ ಸಮಾವೇಶ ಮಾಡಬೇಕಾದ್ರೆ ಯಾರ್ಯಾರು ಕರಿಬೇಕು, ಹೆಂಗೆ ಕೂಡಿಸ್ಬೇಕು, ಎಲ್ಲಿ ಕೂಡಿಸ್ಬೇಕು ಅಂತ ಒಂದು ಮೀಟಿಂಗ್ ಕರೆದ್ವಿ. ಇದೇ ತಿಂಗಳ 2ನೇ ತಾರೀಕಿಗೆ ದತ್ತಾತ್ರೇಯ ದೇವಸ್ಥಾನದಲ್ಲಿ ನಾವು ನೆರೆಗಲ್ ಹೋಬಳಿ ಮಟ್ಟದ ಹಿಂದೂ ಸಮಾವೇಶ ಮಾಡಬೇಕಂತಂದು ನಾವು ನಿರ್ಧಾರ ಮಾಡಿದ್ವಿ. ಆ ಪ್ರಕಾರವಾಗಿ ನಾವು 23 ಹಳ್ಳಿಗಳಿಂದ ಎಲ್ಲ ನಮ್ಮ ಹಿಂದೂ ಬಾಂಧವರನ್ನ ಪ್ರಮುಖರನ್ನ ಮೊದಲಿಗೆ ನಾವು ಒಂದು ಕಡೆಗೆ ಸೇರಿಸಿದ್ವಿ. ಪ್ರಮುಖರನ್ನ ಸೇರಿಸಿದ ಈ ಹಿಂದೂ ಸಮ್ಮೇಳನವನ್ನ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷ ಆಗಿದ್ದರಿಂದ ಇದನ್ನೊಂದು ಆಚರಿಸಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಆ ಪ್ರಕಾರವಾಗಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ RSSನ ಹಲವಾರು ಕಾರ್ಯಕ್ರಮಗಳು ಇರುತ್ತವೆ. ಅದ್ರಾಗ ಈಗ ಒಂದು 100 ವರ್ಷದ ಕಾರ್ಯಕ್ರಮ ಆದಾಗ ಮೊನ್ನೆ ನಾವು ವಿಜಯದಶಮಿ ಪೂಜೆ ಮಾಡಿದ್ವಿ, ರಕ್ಷಣಾ ಬಂಧನ ಕಾರ್ಯಕ್ರಮ ಮಾಡಿದ್ವಿ. ಮತ್ತೆ ಇದು ಹಿಂದೂ ಸಮ್ಮೇಳನವನ್ನ ಹುಬ್ಬಳ್ಳಿ ಮಟ್ಟದಾಗ ಮಾಡಬೇಕು. ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಮಾಡ್ಬೇಕಂದ್ರೆ ಅದಕ್ಕೆ ಬಹಳ ಕೆಲಸ ಇರ್ತಾವ. ಅದಕ್ಕೆ ಒಂದು ಹುಬ್ಬಳ್ಳಿ ಮಟ್ಟದಾಗ ಒಂದು ಸಮ್ಮೇಳನ ಮಾಡ್ಬೇಕಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಆ ಪ್ರಕಾರವಾಗಿ 23 ನೆರೆಗರಿಗೆ ಬರ್ತಕ್ಕಂಥ 23 ಹುಬ್ಬಳ್ಳಿ ಮಟ್ಟದ ಎಲ್ಲ ಹಿಂದೂ ಬಾಂಧವರ ಸೇರಿಸಿದ್ವಿ. ಅದರಲ್ಲಿ ನಮ್ಮ ಸಹೋದರಿಯರು ಇದ್ರು ಹಲವಾರು ಗ್ರಾಮಗಳಿಂದ. ಎಲ್ಲಾನು ಸೇರಿಸಿ 23
ಯಾವಾಗ ಮಾಡೋದು ಹೆಂಗೆ ಮಾಡೋದು ಅಂತ ನಾವು ವಿಚಾರ ಮಾಡಿದಾಗ ಕೇವಲ 25 ದಿವಸ ಟೈಮ್ ಕೊಟ್ರು. ಇಲ್ಲ 4ನೇ ತಾರೀಕಿಗೆ ಹಿಂದೂ ಸಮಾವೇಶ ಮಾಡೋದ್ರಿ. ಮತ್ತೆ ನಾವು ಎಲ್ಲ ಊರುಗಳಿಂದ ಪ್ರತಿ ಇದ್ರೊಳಗೆ ನಾವು ಹಿಂದೂ ಅಂದ್ರೆ ನಾವೆಲ್ಲ ಒಂದು. ಇಲ್ಲೇ ನಮ್ಮಲ್ಲಿ ಏನಾಗೈತಂದ್ರೆ ನಾವು ಜಾತಿ 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 ಅಂತ ಬಡ್ಕೊಂಡು ಅವ ನಮ್ಮ ಜಾತಿ ಅವಲ್ಲ, ಇವ ನಿಮ್ಮ ಜಾತಿ ಅವಲ್ಲ. ಇದನ್ನ ನಾವು ನೆನೆಸಿ ನಮ್ಮ ದೇಶ ಒಂದು, ನಾವೆಲ್ಲ ಹಿಂದೂ, ನಾವು ಒಂದಾಗಿದ್ರೆ ನಮ್ಮನ್ನು ಯಾರು ಹಾಳಾಕ್ ಬರೋಲ್ಲ ಅನ್ನೋದು ನಮ್ಮ ಪ್ರಜ್ಞೆ ಇಲ್ಲ. ಆ ಪ್ರಜ್ಞೆ ಮೂಡಿಸೋ ಸಂಬಂಧ ನಾವು ಪ್ರತಿಯೊಬ್ಬರನ್ನು ಪ್ರತಿಯೊಂದು ಹಂತದಲ್ಲಿನೂ ಎಲ್ಲರನ್ನೂ ಸಂಪರ್ಕ ಮಾಡಿದ್ವಿ, ಎಲ್ಲರನ್ನೂ ಕರೆದೀವಿ. ಅಂಬೇಡ್ಕರ್ ನಗರದಿಂದ ಹಿಡ್ಕೊಂಡು ಪ್ರತಿ ಗ್ರಾಮದಲ್ಲಿನ ಪ್ರತಿ ಜಾತಿಯ ಪ್ರತಿಯೊಂದು ಮನೆಯನ್ನು ಎಲ್ಲರೂ ಸಂಪರ್ಕ ಮಾಡಿದ್ವಿ. ಎಲ್ಲರನ್ನು ಕರೆದು ಒಂದು ನಿರ್ಧಾರ ಮಾಡಿದ್ವಿ. ಒಟ್ಟು ಹಿಂದೂ ಸಮ್ಮೇಳನ ಮಾಡೋದು ಅಗ್ರಿ ಗ್ರ್ಯಾಂಡ್ ಆಗಿ ಮಾಡೋದು. ಹೆಂಗ್ ಮಾಡೋದು, ಗ್ರ್ಯಾಂಡ್ ಆಗಿ ಮಾಡೋದು ಹೆಂಗ್ ಮಾಡೋದು ಅದು ಕೂಡ ವಸ್ತು ವಿಚಾರ ಮಾಡಿ ನನಗೆ ಸಮಿತಿಯಿಂದ ಒಂದು ನಮ್ಮ ಸಂಘದ ಒಂದು ಪ್ರಮುಖರು ಒಂದು 3-4 ಮಂದಿ ನೀವು ಬರ್ಬೇಕ್ರಿ ಮೀಟಿಂಗ್ ಅಂತ ಹೇಳಿದ್ರು. ಪ್ರತಿ ಸಾರಿ ಕರೀತಾರೆ ಮೀಟಿಂಗಿಗೆ ನಮ್ಮನ್ನು. ಏನಾದ್ರು ಬರ್ತಿದ್ರಿ ಮೀಟಿಂಗಿಗೆ ಅಂತ. ಏನು ತಪ್ಪಿಸ್ಬಾರ್ದ್ರಿ ಅಂದ್ರು. ಅಲ್ಲಿ ತಪ್ಪ ಹುಡ್ರಿ ನಾ ತಪ್ಪಿಸೋದ್ರಿ, ನಾ ಬರ್ತೀನಿ ಅಂತ. ನನಗೆ ಗೊತ್ತಲೇ ಇಲ್ಲ. ವಸ್ತು ಒಂದು 200 ಮಂದಿ ಅದರ. ನೀವು ಒಕ್ಕಲಗುಂಡಿ ಬಸವರಾಜ್ ಅಧ್ಯಕ್ಷ ಅಂದ್ಬಿಟ್ರು. ನನಗೆ ಇದು ದಸಕ ಅಂದ್ಬಿಟ್ಟು. ಅಲ್ರಿ ಇಂಥ ದೊಡ್ಡ ಕೆಲಸ ನಾನು ಹೆಗಲ ಮೇಲೆ ವಹಿಸಿದಿ, ಹೆಂಗ್ ಮಾಡೋದು ಇಲ್ರಿ ಅಂದೆ. ಅದಕ್ಕೆ ನಾವು ಒಂದಾಗಿದ್ರೆ ಯಾವುದೇ ಕೆಲಸಗಳು ದೊಡ್ಡವಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಏನಿಲ್ರಿ ಎಲ್ಲಾರು ಕೂಡಿ ಮಾಡೋದಿದ್ರೆ ಎಲ್ಲಾರ್ಗೂ ಜವಾಬ್ದಾರಿ ವಹಿಸೋನು ಅಂದ್ರು. ಅವಾಗ ನನಗೆ ಒಂದು ಸ್ವಲ್ಪ ನಿಟ್ಟುಸಿರು ಬಿಟ್ಟೆ, ಎಲ್ಲ ಭಾಳ ಮಂದಿ ಬಿಡಪ್ಪ ಅಂತಂದ್ರು. ಅದಕ್ಕೆ ನಾನು ಒಂದೇ ಹೇಳುದು, ನಾವು ಪ್ರತಿ ಗ್ರಾಮದಲ್ಲಿ ಪ್ರತಿ ವಾರ್ಡಿನಲ್ಲಿ ಪ್ರತಿಯೊಬ್ಬರನ್ನು ಕರೆದೀವಿ. ಕರೆದು ಎಲ್ಲ ಮಾತಾಡಿ ಒಂದು 24ನೇ ತಾರೀಕಿಗೆ ನಾವು ಹಿಂದೂ ಸಮ್ಮೇಳನ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದ್ವಿ. ಸರ್ ವಕ್ತಾರರಾಗಿ ಯಾರನ್ನ ಬರ್ತಾರ್ರಿ ಅಂತ ಕೇಳಿದ್ವಿ. ಮತ್ತೆ ಎಲ್ಲರೂ ಚರ್ಚೆ ಮಾಡಿ ದಿಲೀಪ್ ಸರ್ ಬರ್ತಾರ್ರಿ ವರ್ಣೇಕರ್ ಅಂತಂದು ಬೆಳಗಾವಿ ನಿಂತರಂದು ನಮಗೂ ತುಂಬಾ ಖುಷಿ ಆಯ್ತು. ನಂತರ ನಾವು ಶ್ರೀಗಳನ್ನ ಸಂಪರ್ಕ ಮಾಡಿದ್ವಿ. ಶ್ರೀಗಳು ಸವದತ್ತಿಯಲ್ಲಿದ್ರು. ಮತ್ತೆ ಇಲ್ಲಿ ಡೇಟ್ ಸಿಗುದಿಲ್ರಿ, ಗಾಡಿ ಕೊಂಡು ಹೋಗ್ರಿ ಶ್ರೀಗಳಿಗೆ ಹೋಗಿ ಭೇಟಿಯಾಗಿ ಬರೋಣ ಅಂತಂದ್ವಿ. ಮತ್ತೆ ಶ್ರೀಗಳು ಹೇಳಿದ್ರೆ ಬರ್ಬೇಡ ನಾನು ಅಲ್ಲಿ ಬರ್ತೀನಿ, ನಾ ಬಂದಾಗ ನಿಮ್ಗೆ ಡೇಟ್ ಕೊಡ್ತೀನಿ, ಆ ಡೇಟ್ ನಾನು ರಿಸರ್ವ್ ಇಟ್ಟಿನಿ, ನಿಮ್ಗೆ ನೆರಗಲಿರಿ ಅಂತಂದ್ರು. ಅದು ನಮ್ಗೆ ಬಹಳ ಖುಷಿ ಆಯ್ತು. ಆ ಪ್ರಕಾರ ಶ್ರೀಗಳು ಬಂದ್ರು, ನಾವು ಆ ಡೇಟ್ ನಾವು ರಿಸರ್ವೇಶನ್ ಇಟ್ಟಿದ್ವಿ. ಆ ಪ್ರಕಾರ ಶ್ರೀಗಳು ಬಂದು ನಮ್ಮ ಇವತ್ತ ಶೋಭಾಯಾತ್ರೆಗೆ ಚಾಲನೆ ಕೊಟ್ಟರು. ಬಹಳ ವಿಜೃಂಭಣೆಯಿಂದ ನಾವು ಪ್ರತಿಯೊಬ್ಬರ ಮನೆಗೂ ಎಲ್ಲ ಸಂಪರ್ಕ ಮಾಡಿದಾಗ ನಮ್ಮ ಅಕ್ಕವ್ರ ಬಳಗ ಏನೈತೆ ನೋಡ್ರಿ, ಇವರು ಶ್ರಮ ಭಾಳ ಐತ್ರಿ. ಇವರು ಹಗಲು ರಾತ್ರಿ ಎಲ್ಲ ಮನೆ ಬಿಟ್ಟು ರಾತ್ರಿ 9:30 ಮಟ್ಟ ನಮ್ಮ ಜೋಡಿ ಅಡ್ಯಾಡ್ರಿ ಹಳ್ಳಿಗೆ. ಅಲ್ರಿ ಮನೆ ಬೈತಾರ್ರಿ, ಹೋಗ್ರಿ ಲಗುನ ಅಂತಿದ್ವಿ. ಇದು ಸಮಾವೇಶ ಮುಗಿಸೋ ಮಟ್ಟ ನಾವು ಹೋಗುದಿಲ್ರಿ ಅಂತಿದ್ರು. ಆದ್ರೆ ಅವರು ಗಟ್ಟಿಯಾಗಿ ನಿಂತರು, ನಮಗೆ ಬೆನ್ನೆಲುವಾಗಿ ನಿಂತರು. ಅವರು ದೊಡ್ಡ ಟೀಮಾಗ ಕರ್ಕೊಂಡ್ ಬಂದಾರ್ರಿ. ಈಗ ಸಹೋದರಿ ದೊಡ್ಡ ಟೀಮಾಗ ಕರ್ಕೊಂಡ್ ಬಂದಾರ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹಿಂಗ ನಂತರ ಇವು ನಮ್ಮ ಸ್ವಯಂ ಸೇವಕ ಸಂಘದ ಹಲವಾರು ಸದಸ್ಯರು, ಈಗ ಹೆಸರು ಹೇಳುವುದರ ಸಾಕಷ್ಟು ಮಂದಿ ಸ್ವಯಂ ಸೇವಕ ಸಂಘದ ಎಲ್ಲ ಪದಾಧಿಕಾರಿಗಳು ಬೆನ್ನೆಲುಬಾಗಿ ನಿಂತರು, ಗೈಡೆನ್ಸ್ ಮಾಡಿದ್ರು. ನಂತರ ಪ್ಲಾನಿಂಗ್ ಮಾಡಿದ್ವಿ, ಏನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ಪ್ಲಾನಿಂಗ್ ಮಾಡಿ ಒಂದು ಒಳ್ಳೆಯ ಶೋಭಾಯಾತ್ರೆನ ಇವತ್ತ ಯಶಸ್ವಿ ಮಾಡಿದ್ದೀವಿ. ಅದೇ ತರನಾಗಿ ಹಿಂದೂ ಸಮ್ಮೇಳನವನ್ನು ನಾವು ಶ್ರೀಗಳ ಸಾನ್ನಿಧ್ಯದಲ್ಲಿ ಮತ್ತು ದಿಲೀಪ್ ಕುಮಾರ್ ಸರ್ ಮತ್ತು ವರ್ಣೇಕರ್ ಸರ್ ಸಾನ್ನಿಧ್ಯದಲ್ಲಿ ಈ ಸಮ್ಮೇಳನವನ್ನು ನಾವು ಯಶಸ್ವಿ ಮಾಡಿದಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಬಂಧುಗಳೇ, ನಾನು ಒಂದು ಮಾತು ಹೇಳ್ತೀನಿ. ಈಗಿದು ನಮ್ಮ ಹಿಂದೂ ಸಮ್ಮೇಳನದ 2 ನಿಮಿಷ ನಾವು ಹೆಂಗೆ ಮಾಡಬೇಕು ಹೆಂಗೆ ಮಾಡಿದ್ವಿ ಅಂತ ಹೇಳಿದ್ವಿ. ಇದರೊಳಗೆ ಸಾಕಷ್ಟು ದಾನಿಗಳು, ಜಕ್ಲಿ ಅವರು, ಕಾಟ್ಗಂಟಿ ಅವರು 1ನೇ ದಿನನ ಹಿಂಗ್ರಿ ಹಿಂದೂ ಸಮ್ಮೇಳನ ಮಾಡ್ಬೇಕಂದ್ರಿ. ಏನೇನು ಮಾಡ್ಬೇಕಂದ್ ಮಾಡಿದ್ರಿ? ಹುಕ್ಕಿ ಮಾಡ್ಬೇಕಂದ್ ಮಾಡಿವ್ರಿ, ಅನ್ನ ಸಾರು ಮಾಡ್ಬೇಕಂದ್ ಮಾಡಿವ್ರಿ,
ಸ್ಟೇಜ್ ಮಾಡ್ಬೇಕಂದ್ರೆ ಅವತ್ತ ವಸ್ತು ಸೋಲ್ಡ್ ಔಟ್. ನಾವು ಕೇಳೇ ಇಲ್ರಿ, ಮುಂಡ್ರಿಗೆ ಅವರಾತು ಗದೀನವರಾತು ಎಲ್ಲ ನಾವು ಅದನ್ನ ಮಾಡ್ತೀವಿ, ನಾವು ಇದನ್ನ ಮಾಡ್ತೀವಿ, ಎಲ್ಲಾ ಜವಾಬ್ದಾರಿ ವಹಿಸ್ಕೊಂಡ್ರು. ಅವ್ರಿಗೂ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಅದೇ ತರನಾಗಿ ಈಗ ನಾನು ಹೇಳುವುದಿಷ್ಟೇ, ಈ ಸಮ್ಮೇಳನ ಮಾಡಿದ ಉದ್ದೇಶ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ದೇಶಕ್ಕಾಗಿ ನಾವು ಒಂದಾಗಲಿಲ್ಲ ಅಂದ್ರೆ ಮುಂದೆ ನಮಗೆ ಗಂಡಾಂತರ ಕಾದಿದೆ. ನಾನು ಹಂಗೆ ಒಂದು ನಿಮಗೆ ಏನು ಅನ್ನೋದು ಒಂದು ಚುಟುಕಿನ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಇಬ್ರು ಗಂಡ ಹೆಂಡತಿ ಬಜಾರ್ನಾಗ ನಡ್ಕೊಂಡು ಹೋಗ್ತಿರ್ತಾರಂತ. ನಡ್ಕೊಂಡು ಹೋಗೋ ಮುಂದೆ ಹೆಂಡತಿ ಅಂತ ರೀ ಬಾಳೆ ಅಂತವ್ರಿ ಅಲ್ಲೇ ಅಂಗಡಿಯಾಗ ಅಂತ. ಇವಾಗ ಕೇಳ್ತಾನಂತ ಬಾಳೆ ಹೆಂಗ್ರಿ ಅಂತಂದ. 100 ರೂಪಾಯಿ ಡಜನ್ ಅಂತ. 100 ರೂಪಾಯಿ ಡಜನ್. ಇನ್ನೊಂದು 2 ಅಂಗಡಿ ಕೇಳೋಣ, ಮುಂದೆ 2 ಅಂಗಡಿ ಹೋಗ್ತಾರಂತ. ನೀವು ಕೇಳ್ಬಾರ್ರಿ, ನಿಮ್ಗೆ ನೀವು ಪ್ಯಾಂಟು ಶರ್ಟ್ ಹಾಕೊಂಡು ಡ್ರೀಮ್ ಆಗಿ ಬಂದಿರಿ, ನಿಮ್ಗೆ 100 ರೂಪಾಯಿ ಅಂತ ನಾ ಕೇಳ್ತೀನಿ. ಬಾಳೆ ಹೆಂಗ್ರಿ ಅಂತ 20 ರೂಪಾಯಿ ಡಜನ್. ಮಗ್ಲ ಅಂಗಡಿ 2 ಮಗ್ಲ ಇವಾಗ 100 ರೂಪಾಯಿ ಇಟ್ಟಾನ, ಅವ 20 ರೂಪಾಯಿ ಇಟ್ಟಾನ. ಇವ್ ಸೀಟ್ ಬಂದು BP ಏರ್ಬಿಡ್ತೀರಿ. ಅವ್ನು ಕೇಳೇ ಬಿಡ್ತೀನಿ, ಅವ ನಾನು ನೋಡಿ ಮಗ ರೇಟ್ ಹೇಳ್ತಾನ ಅನ್ನೋದಕ್ಕ ಬಂದು, ಯಾಕೋ ನಾನು ನೋಡಿ ರೇಟ್ ಹೆಚ್ಚಿಗೆ ಹಾಕ್ತೀನ ಅಂತಂದು. ನಿನ್ನ ಉದ್ದೇಶ ಏನೈತಿ? ಬಾಳೆಹಣ್ಣು ಮಕ್ಳು 20 ರೂಪಾಯಿ ಮಾರಾಕತ್ತಾನ, ನೀನ್ ನೋಡಿ 100 ರೂಪಾಯಿ ಮಾರಾಕತ್ತಿ. ಏನ್ ನಿನ್ನ ಉದ್ದೇಶ? ಹೌದ್ರಿ, ನನ್ನ ಬಾಳೆಹಣ್ಣು 100 ರೂಪಾಯಿನ ಡಜನ್ ರೀ. ಯಾಕೆ 100 ರೂಪಾಯಿ ಡಜನ್? ಅವನು ಬಾಳೆಹಣ್ಣು ಅಲ್ಲದವು, ನೀನು ಬಾಳೆಹಣ್ಣು ಇಲ್ಲದವು. ಯಾಕೆ ನೀನು 100 ರೂಪಾಯಿ? ಸರ್ ಆಚಕ್ ನೋಡ್ರಿ, ಅವ ಒಂದೊಂದು ಬಿಡಿ ಇಟ್ಟಾನ. ಅವ್ ಕಿಮ್ಮತ್ ಇಲ್ರಿ. ಬಿಡಿ ಇರ್ತಾವಲ್ಲ ಒಂದೊಂದು, ಅವ್ ಕಿಮ್ಮತ್ ಇಲ್ರಿ. ನಾ ಕನ್ಸಲ್ಟೆಂಟ್ ಹಾಕಿ ಕೊಡ್ತೀನಿ ಸರ್, ಅದಕ್ಕೆ ಕಿಮ್ಮತ್ 100 ರೂಪಾಯಿ ಅಂತ. ಇದ್ರ ಉದ್ದೇಶ ಇಷ್ಟೇ, ಸಮಾಜದ ಜೊತೆಗೆ ನೀವಿದ್ರಪ್ಪ ಕಿಮ್ಮತ್ತು. ಸಮಾಜದ ಜೊತೆಗೆ, ಧರ್ಮದ ಜೊತೆಗೆ ನೀವಿದ್ರೆ ಕಿಮ್ಮತ್ತು. ನಾನು ಒಬ್ಬರೇ ಇರ್ತೀನಿ, ನನಗೇನು ತೊಂದರೆ ಬರೋದಿಲ್ಲ ಅಂದ್ರೆ ಒಬ್ಬರಿಗೆ ಕಿಮ್ಮತ್ತಿಲ್ರಿ ಸಮಾಜದಾಗ. ಮನಿ ಮಕ್ಕಳದವ್ರಿಗೆ ಏನಾದ್ರ, ಓನ್ಯಾಗ ಏನಾದ್ರ, ಊರಾಗ ಏನಾದ್ರ, ಕಷ್ಟ ಇರ್ಲಿ ಸುಖ ಇರ್ಲಿ, ನೀವು ಮೊದ್ಲಾಗ ಅಲ್ಲಿ ಹೋಗಿ ನಿಂತ್ರಪ್ಪ ಅಂದ್ರೆ ನಿಮಗೆ ಕಿಮ್ಮತ್ತು. ನಿಮ್ಮ ಮನೆಗೆ ಸತ್ತಾಗ ಬರ್ಲಿ, ನಿಮ್ಮ ಮನೆಗೆ ಕೆತ್ತಾಗ ಬರ್ಲಿ ಅಂದ್ರೆ ಯಾರು ಬರೋದಿಲ್ಲ. ನಂತರ ಬಾಳ ಮಂದಿ ತಿಳ್ಕೊಂಡಾರ ಏನಂದ್ರ, ನಾ ಗಳಿಸಿ ತೊಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡ್ರು. ಒಬ್ಬ ತಾಯಿ ಹೇಳ್ತಾಳ, ಗಳಿಸಿದವಂದು ಮನಿಗೆ ಹೋಗ್ಬೇಕು. ಯಾಕೆ ಹೇಳ್ಬೇಕು? ಅವ ಏನು ಒಯ್ಯಾಕತ್ತಾನ ನೋಡಕ್ ಹೋಗ್ಬೇಕು. ಗಳಿಸಿರ್ತಾನಲ್ರಿ, ಅವ ಮನಿಗೆ ಹೋಗಿ ಗೊತ್ತಾಗತ್ತ ಅವ ಏನು ಒಯ್ಯಾಕತ್ತಾನ ಮುಂದಂತಂದು. 4 ಮಂದಿ ಬಡಗದಾಗಿದ್ದಾಗ ನೀವು ಅವನ ಮನೆಗೆ ಹೋಗ್ರಿ, ಅಲ್ಲೆಲ್ಲ ಹೊಗಳತಿರ್ತಾರ. ಹಂಗ ನನಗೆ ಈ ಹಿಂದೂ ಸಮ್ಮೇಳನದ ಉದ್ದೇಶ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದೊಂದು ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀವಿ. ಇದ್ರಾಗ ಯಾವುದೇ ಪಕ್ಷ ಭೇದ, ಜಾತಿ, ಮತ ಯಾವುದೂ ಇಲ್ಲ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಅಷ್ಟೇ ನಮ್ಮ ಕೆಲಸ. ನಮ್ಮ ಉದ್ದೇಶ ಬರ್ತಕ್ಕಂಥ ಯುವ ಪೀಳಿಗೆಗಳನ್ನ ಒಂದು ಒಳ್ಳೆಯ ಮಾರ್ಗದಲ್ಲಿ ಅವ್ರ ದಾರಿ ಹಿಡಿಸ್ಬೇಕಾಗಿತ್ತು. ನಾನು ಒಂದು ಕಿವಿಮಾತು ಹೇಳ್ತೀನಿ. ಇವತ್ತು ನಮ್ಮ ಅಕ್ಕರು ಬಹಳ ಮಂದಿ ಇದಾರೆ. ಎಲ್ಲದೂ ಒಂದೇ ಕಾನ್ಸೆಪ್ಟ್. ನಿನ್ನ ಮಗ ಏನಾಗ್ಬೇಕ್ರಿ? ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಬೇಕು. ನಾನಂತೀನಿ, ನಿಮ್ಮ ಮಗ ಇಂಜಿನಿಯರ್ನು ಬೇಡ, ಡಾಕ್ಟರ್ನು ಬೇಡ, ಆದ್ರೆ ಅದಕ್ಕೆ ತೊಂದರೆ ಇಲ್ಲ. ಒಳ್ಳೆ ಸುಸಂಸ್ಕೃತ ದೇಶಕ್ಕೆ ಒಬ್ಬ ಒಳ್ಳೆ ಮಗನಾದ್ರೆ ಸಾಕು. ನೀವು ಅವಾಗ ಆಸ್ತಿ ಗಳಿಸ್ಬೇಡ್ರಿ. ನೀವು ಎಷ್ಟು ಆಸ್ತಿ ಗಳಿಸಿದ್ರು ಅವ ಹಾಳು ಮಾಡ್ತಾನೆ. ಸುಸಂಸ್ಕೃತ ಇರಲಿಲ್ಲ ಅಂದ್ರೆ ನೀವು ಒಳ್ಳೆ ಸಂಸ್ಕೃತ, ಒಳ್ಳೆಯ ನಿಷ್ಠಾವಂತ ಒಬ್ಬ ಹುಡುಗನ ಬೆಳೆಸಿದಂದ್ರ ಅವ ನೀವು ಆಸ್ತಿ ಗಳಿಸಿದ್ರೆ ಉಳಿಸ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಅವ ಸಮಾಜದಲ್ಲಿ 4 ಮಂದಿಗೆ ಕಷ್ಟ ಕಾರ್ಪಣ್ಯಗಳಲ್ಲಿ ಹೆಲ್ಪ್ ಆದ್ರೆ, 4 ಮಂದಿಗೆ ಆಸರೆ ಆದ್ರೆ ಅವನದು ಜೀವನ ಪಾವನ ಆಗುತ್ತಂತ ನಾನು ಹೇಳಲು ಇಷ್ಟಪಡ್ತೇನೆ. ಬಂಧುಗಳೇ, ಸಮಾಜ ನಿರ್ಮಾಣದಲ್ಲಿ ತಾಯಂದ್ರ ಪಾತ್ರ ಬಹಳ ಮುಖ್ಯ. ಯಾಕಂತಂದ್ರೆ
ಮೊದಲು ಬೆಳೆಯುವುದ ಹುಡುಗ ಎಲ್ಲ ತಾಯಿಯಂದ್ರ ಇರ್ತಾರೆ. ತಿಳ್ಕೋಬೇಕು ನೀವು. ನಾನು ಹಿಂದೂ ಸಮಾಜದ ಮಹಾರಾಜ್ ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ ಅವರ ಪುತ್ರರಾದಂತಹ ಶಿವಾಜಿ ಮಹಾರಾಜರ ಬಗ್ಗೆ ಒಂದೆರಡು ಮಾತು. ಶಹಾಜಿ ಮಹಾರಾಜರು ಯುದ್ಧಕ್ಕೆ ಹೋದಾಗ ಮಗ ಕೇಳ್ತಿದ್ದ ತಾಯಿಗೆ, ಆ ಪೆಳ್ಳಿಗೆ ಹೋಗ್ಯಾನ ಅಂತಂದು. ಅವಾಗ ತಾಯಿ ಹೇಳ್ತಿದ್ದಂತ, ನಿಮ್ಮ ತಂದೆ ಒಬ್ಬ ವೀರ ಧೀರ ಶೂರ ಮಹಾರಾಜ, ನಮ್ಮ ದೇಶದೊಳಗೆ ಯಾರಿಗೂ ತೊಂದರೆ ಬರಬಾರ್ದಂತಂದು ಅವ ಇಂಥ ಶೂರ ಆಗಿದ್ದಾನಂತಂದು. ಅವಾಗ ಆ ಶಿವಾಜಿ ಮಹಾರಾಜರು ಸಮೇತ ನಾವು ಹಿಂದೂ ಸಮಾಜವನ್ನು ಕಾಪಾಡಲು ತನ್ನ ಎಲ್ಲ ಪ್ರತಿಜ್ಞಾನಿಧಿಗಳನ್ನು ಮುಡುಪಾಗಿಟ್ಟಿದ್ದಂತ ಹೇಳಲು ಇಷ್ಟಪಡ್ತೇವೆ. ಇವತ್ತಿನ ದಿನ ತಮ್ಮನ್ನ ತಾವು ಎಲ್ಲರೂ ಬಂದು ಈ ಸಮ್ಮೇಳನವನ್ನ ಬಹುದೊಡ್ಡ ಎತ್ತರಕ್ಕೆ ಒಯ್ದಿದ್ದೀರಿ. ನಂತರ ಪ್ರತಿಯೊಬ್ಬರು ನನಗೆ ಕೈ ಆಸರೆ ಕೊಟ್ಟು ಎಲ್ಲ ಹಿಂಗಲ್ರಿ ಹಿಂಗ ಪ್ರತಿಯೊಂದು ಹಂತದಲ್ಲೂ ಎಲ್ಲರೂ ನನಗೆ ಗೈಡೆನ್ಸ್ ಕೊಟ್ಟು ಈ ಸಮಾವೇಶವನ್ನ ಯಶಸ್ವಿಗೊಳಿಸಲು ಎಲ್ಲರೂ ಕಾರಣರಾಗಿದ್ದೀರಿ. ತಾಯಂದಿರಾಯ್ತು, ನಮ್ಮ ಸಹೋದರರಾಯ್ತು, ನಂತರ ನಮ್ಮ ಸ್ವಯಂ ಸೇವಕರ ಸಂಘದ ಎಲ್ಲ ಸದಸ್ಯರಿಗಳು ನಾನು ತುಂಬಾ ಆಭಾರಿಯಾಗಿದ್ದೇನೆ. ಇಷ್ಟು ಹೇಳಿ ನಾನು ಇಲ್ಲಿ ಕರೆದು ಒಂದೆರಡು ಮಾತುಗಳನ್ನು ಹೇಳಕ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತಮಗೆ ಒಳ್ಳೆಯದಾಗಿರೋಣ, ಒಳ್ಳೆಯದ ಮಾಡೋಣ. ನಮಸ್ಕಾರ. ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂತಹ ಹಿಂದೂ ಸಮಾವೇಶ ಸಮಿತಿಯ ಅಧ್ಯಕ್ಷರಾದಂತಹ ಬಸವರಾಜ ಗೌತಮುಟ್ಟಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಧರ್ಮಜಾಗರಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದಂಥ ಶ್ರೀಯುತ ದಿಲೀಪ್ ವೇಣಿಕರ್ ಅವರು ಮಾರ್ಗಸೂಚಿ ದಿಕ್ಸೂಚಿ ಭಾಷಣವನ್ನು ನಮ್ಮನ್ನೆಲ್ಲರೂ ಉದ್ದೇಶ ಕುರಿತು ಮಾತನಾಡಬೇಕೆಂದರೆ ನೀವೆಲ್ಲರ ಪರವಾಗಿ ಕೇಳ್ಬೋದು. ಪರಮ ಪೂಜ್ಯ ಶತಸ್ಥಳ ಬ್ರಹ್ಮ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಹಿಂದೂ ಸಮ್ಮೇಳನ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ವೆಂಕಲಕುಂಟಿ ಅವರಿಗೂ ನಮಸ್ಕಾರಗಳನ್ನು ಹೇಳುತ್ತಾ, ಎಲ್ಲ ಗಣ್ಯ ನಾಗರಿಕರೇ, ಮಾತೆಯರೇ, ಸಹೋದರ ಸಹೋದರಿಯರೇ, ಮಾತೆಯರು ಹೆಚ್ಚು ಆಕ್ಟಿವ್ ಆದರೆ ಹಿಂದೂ ಸಮಾಜ ಸಂಘಟಿತ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಮಾತೆಯರ ಉತ್ಸಾಹ ತುಂಬ ಹೆಚ್ಚು ಇಲ್ಲೇ ಕಾಣಿಸ್ತಾ ಇದೆ. ಅದರ ಪರಿಣಾಮವಾಗಿಯೇ ಗಂಡಸರು ಸ್ವಲ್ಪ ಜಾಸ್ತಿ ಬಂದಿದ್ದಾರೆ. ಹಿಂದೂ ಸಮ್ಮೇಳನದ ಉದ್ದೇಶ ಈ ಭಾರತ ಮಾತೆಯನ್ನ ಪರಮ ವೈಭವದ ಸ್ಥಿತಿಗೆ ಒಯ್ಯುವಂಥದ್ದು. ಭಾರತ ಮಾತೆಯನ್ನ ಜಗಜ್ಜನನಿಯನ್ನಾಗಿ ವಿಶ್ವಗುರುವನ್ನಾಗಿ ನಾವು ಕಾಣಬೇಕಾಗಿದೆ. ಹೀಗಾಗಿ ಭಾರತ ಮಾತೆಯ ಸೇವೆ ಅಂದರೆ ಭಗವಂತನ ಸೇವೆಗಿಂತಲೂ ಶ್ರೇಷ್ಠ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100 ವರ್ಷಗಳಾಯಿತು. ಸಂಘ ಪ್ರಾರಂಭ ಆದಾಗ ಹಿಂದೂ ಅಂತ ಹೇಳಲಿಕ್ಕೆ ನಾಚಿಕೆ ಪಟ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಸ್ವತಃ ಜವಾಹರ್ಲಾಲ್ ನೆಹರು ಆಕ್ಸಿಡೆಂಟ್ ಹಿಂದುವಾಗಿ ಹುಟ್ಟಿದ್ದೇನೆ ಅಂತ ಹೇಳಿದ್ರು. ಯಾವಾಗ ಆಕ್ಸಿಡೆಂಟ್ ಆಯಿತು, ಎಲ್ಲಾಯಿತು ನಮಗಂತೂ ಗೊತ್ತಿಲ್ಲ. ಅಂದ್ರೆ ಆ ಸ್ಥಿತಿ ಇತ್ತು ಅವಾಗ.
ಡಾಕ್ಟರ್ ಜಿ 1920ರವರೆಗೂ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರ ಜೊತೆ ಕೆಲಸ ಮಾಡಿದ್ರು. ಜೊತೆಗೆ 1920ರ ಕಾಂಗ್ರೆಸ್ಸಿನ ಅಧಿವೇಶನ ನಾಗಪುರದಲ್ಲಿ ನಡೆಯಿತು. ಅದರ ಸಂಪೂರ್ಣ ಜವಾಬ್ದಾರಿ ಡಾಕ್ಟರ್ ಹೆಡ್ಗೇವಾರ್ ಅವರ ಮೇಲಿತ್ತು. ಮಹಾತ್ಮ ಗಾಂಧಿ ಹೋಗ್ತಾ ಇರುವಂತಹ ಹಾದಿಯನ್ನ ನೋಡಿ ಡಾಕ್ಟರ್ ಜಿ ಅವತ್ತನೇ ಹೇಳಿದ್ರು, ಇದೇ ರೀತಿ ಮುಸಲ್ಮಾನರನ್ನ ಓಲೈಸೋದ್ರಲ್ಲಿ ನೀವು ಹೋದ್ರೆ ಭಾರತ ವಿಭಜನೆ ಆಗತ್ತೆ ಅಂತ 1920ರಲ್ಲಿ ಡಾಕ್ಟರ್ ಜಿ ಹೇಳಿದ್ರು. ಮಹಾತ್ಮ ಗಾಂಧೀಜಿ ಕೇಳುವಂತ ಸ್ಥಿತಿಯಲ್ಲಿರಲಿಲ್ಲ. ನಮ್ಗೆ ಆಶ್ಚರ್ಯ ಆಗಬಹುದು, ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿ ಆಂದೋಲನ ಮಾಡುವಂಥದ್ದು ಭಾರತಕ್ಕಾಗಿ ಅಲ್ಲ, ಖಿಲಾಫತ್ ಆಂದೋಲನ. ಖಿಲಾಫತ್ ಆಂದೋಲನ ಅಂತಂದ್ರೆ ಮುಸ್ಲಿಂ ಧರ್ಮಗುರು ಖಲೀಫನನ್ನ ಬ್ರಿಟಿಷರು ಕಿತ್ತೊಗೆದಿದ್ರು. ಅವ್ರನ್ನ ಪುನಃ ಸ್ಥಾನದಲ್ಲಿ ಇಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಭಾರತಕ್ಕೆ ಯಾವ ರೀತಿಯೂ ಸಂಬಂಧ ಇರಲಿಲ್ಲ. ಹಾಗೂ ಕೊನೆಯ ಉಪವಾಸವನ್ನು ಕೂಡ ಮಹಾತ್ಮ ಗಾಂಧೀಜಿ ಮಾಡಿದ್ದು 1948 ಜನವರಿನಲ್ಲಿ ಪಾಕಿಸ್ತಾನದಿಂದ ನಿರಾಶ್ರಿತರಾಗಿ ಬಂದಂತ ಹಿಂದೂಗಳು ದಿಲ್ಲಿಯ ಮಸೀದಿಯಲ್ಲಿ ಆಶ್ರಯವನ್ನು ಪಡೆದಿದ್ರು. ಅವರನ್ನು ಹೊರಗಾಕಬೇಕು ಅಂತ ಮಹಾತ್ಮ ಗಾಂಧೀಜಿ ಉಪವಾಸಕ್ಕೆ ಕೂತರು. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ವಾಪಸ್ ಕೊಡಬೇಕು ಅಂತೇಳಿ ಉಪವಾಸಕ್ಕೆ ಕೂತರು. ಇವತ್ತಿನ 55 ಕೋಟಿ ಅಲ್ಲ, ಅದು ಅವತ್ತಿನ 55 ಕೋಟಿ. ಅವತ್ತು 40 ರೂಪಾಯಿಗೆ 1 ತೊಲೆ ಬಂಗಾರ ಬರ್ತಾ ಇತ್ತು. ಹೀಗೆ ಈ ದೇಶ ಹಿಂದೂ ವಿರೋಧಿ ಆಗ್ತಾ ಇದೆ. ಹಿಂದೂಗಳ ಗೌರವದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳ ಗೌರವದಿಂದ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಬೇಕಂತ ಹೇಳಿ ಡಾಕ್ಟರ್ ಹೆಡ್ಗೇವಾರ್ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಅವತ್ತು ಪ್ರಾರಂಭ ಮಾಡುವಂತ ಸಂಘಟನೆ ಹೆಸರಿಲ್ಲ, ಕಾರ್ಯಾಲಯ ಇಲ್ಲ, ಅಧ್ಯಕ್ಷನಿಲ್ಲ, ಖಜಾಂಚಿ ಇಲ್ಲ. ಮನೆಯಲ್ಲಿ ಪ್ರಾರಂಭ ಆಗಿರುವಂತಹ ಸಂಘಟನೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಬಲಶಾಲಿಯಾದಂತಹ ಸಂಘಟನೆ ಆಗಿದೆ. 1980ರಲ್ಲೇ BBC ಕ್ವಿಜ್ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಜಗತ್ತಿನ ಬಲಶಾಲಿಯಾದಂತಹ ಸಂಘಟನೆ ಯಾವುದು ಅಂತ. ಯಾರ ಉತ್ತರ ಹೇಳದೇ ಇದ್ದಾಗ ಕ್ವಿಜ್ ಮಾಸ್ಟರ್ ಹೇಳ್ತಾರೆ, ಭಾರತದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅವಾಗ 13,000 ಊರುಗಳಲ್ಲಿ ಸಂಘದ ಶಾಖೆ ಇತ್ತು. ಆವಾಗಲೇ ಜಗತ್ತಿನ ನಂಬರ್ 1. ಈಗ 50,000 ಊರುಗಳಲ್ಲಿ ಸಂಘದ ಶಾಖೆ ಇದೆ. ಅದರ 4 ಪಟ್ಟು ಬೆಳೆದಿದೆ. ಜಗತ್ತಿನ 40 ರಾಷ್ಟ್ರಗಳಲ್ಲಿ ಸಂಘದ ಕೆಲಸ ನಡೀತಾ ಇದೆ. ಇಷ್ಟೊಂದು ವಿಶಾಲವಾದಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಅಸ್ಸಾಮಿನವರೆಗೆ ಇದೇ ನಮಸ್ತೆ ಸದಾ ವತ್ಸದೆ ಮಾತೃಭೂತೆ ಪ್ರಾರ್ಥನೆಯನ್ನು ಕೇಳ್ತೀವಿ. ಪರಮ ವೈಭವಂ ಏಕಮೇ ತತ್ಸ್ವರಾಷ್ಟ್ರಂ. ಈ ಭಾರತವನ್ನ ಪರಮ ವೈಭವಶಾಲಿ ಮಾಡುವಂತದ್ದೇ ಸ್ವಯಂ ಸೇವಕನ ಗುರಿಯಾಗಿದೆ. ಈಗ ಅದಕ್ಕೆ ಸಾಕಷ್ಟು ನಾವು ಮುಂದಕ್ಕೆ ಬಂದಿದ್ದೇವೆ. ಈಗ ಇದಕ್ಕೆ ಕಾರಣ ಏನು? ಡಾಕ್ಟರ್ ಹೆಡ್ಗೇವಾರ್. ಅತ್ಯಂತ ಬಡತನದಲ್ಲಿ ಬೆಳೆದಿರುವಂತ ಡಾಕ್ಟರ್ ಹೆಡ್ಗೇವಾರ್ ಆವತ್ತಲ್ಲಿ ಪ್ಲೇಗ್ ಬೇರಿಂದ ತಂದೆ ತಾಯಿ ಒಂದೇ ದಿನ ಸತ್ತು ಹೋಗ್ತಾರೆ. ಅವ್ರ ಅಣ್ಣ ಸತ್ತಂದ್ರೆ ಅವನು ಪ್ಲೇಗ್ ಬೇರಿಂದ ಸತ್ತು ಹೋಗ್ತಾನೆ. ಪ್ರತಿನಿತ್ಯ ಊಟ ಇಲ್ಲ, 2-3 ದಿನಕ್ಕೊಮ್ಮೆ ಪೂಜೆಗೆ ಹೋದಾಗ ಊಟ ಮಾಡಬರ್ಬೇಕು. ಅಂತಹ ಪರಿಸ್ಥಿತಿನಲ್ಲಿ ಡಾಕ್ಟರ್ ಹೆಡ್ಗೇವಾರ್ ವೈದ್ಯಕೀಯ ಪರೀಕ್ಷೆಗೆ ಕಲ್ಕತ್ತೆಗೆ ಹೋಗ್ತಾರೆ. ಕಲ್ಕತ್ತೆಯ ಕ್ರಾಂತಿಕಾರಿಗಳ ಜೊತೆ ಕೆಲಸ ಮಾಡಬೇಕನ್ನುವಂಥದ್ದು ಒಂದು ಉದ್ದೇಶ ಇರುತ್ತೆ. ಜೊತೆಗೆ ಶಿಕ್ಷಣವೂ ಆಗಬೇಕು. ಶಿಕ್ಷಣ ಮುಗಿದಾಗ ಬ್ರಹ್ಮದೇಶದಿಂದ ಅವರಿಗೆ ಒಂದು ಕೆಲಸ ಸಿಗುತ್ತೆ. ಡಾಕ್ಟರ್ ಆಗಿ ಹೋಗ್ಬೇಕಾಗುತ್ತೆ ಅವರ ಶಿಕ್ಷಕರ ಪರಿಚಯದಿಂದ. ಅವಾಗ 300 ರೂಪಾಯಿ ಸಂಬಳ. 300 ರೂಪಾಯಿ ಏನು ನಾವು ಕೇಳ್ಬೋದು. ಅವಾಗ 20 ರೂಪಾಯಿಗೆ 1 ತೊಲೆ ಬಂಗಾರ ಇತ್ತು. ಇವತ್ತಿನ ಲೆಕ್ಕದಲ್ಲಿ 15 ತೊಲೆ ಬಂಗಾರ ಬರ್ತಾ ಇತ್ತು. ಇವತ್ತಿನ ಲೆಕ್ಕದಲ್ಲಿ ಸುಮಾರು 18-20 ಲಕ್ಷ ರೂಪಾಯಿ ಪ್ರತಿ ತಿಂಗಳು. ಡಾಕ್ಟರ್ ಹೆಡ್ಗೇವಾರ್ ನೌಕರಿ ಮಾಡಲ್ಲ. ಅಂತ ಬಡತನದಲ್ಲಿ ಶಿಕ್ಷಣವನ್ನು ಪೂರೈಸಿದಾಗ ನೌಕರಿಯನ್ನ ಮಾಡಲಿಕ್ಕೆ ಹೋಗಲ್ಲ. ಸ್ವಂತದಕ್ಕಿಂತ ರಾಷ್ಟ್ರದ ಕೆಲಸ ಮಹತ್ವದ್ದು. ರಾಷ್ಟ್ರ ಪರಕೀಯರ ಗುಲಾಮರಾಗಿರ್ಬೇಕಾದ್ರೆ ನಾನೊಬ್ಬ ಸುಖವಾಗಿರುವಂತಂದ್ರೆ ಎಷ್ಟು ಯೋಗ್ಯ ಅಂತ ಯೋಚನೆ ಮಾಡ್ತಾರೆ.
ಹೀಗೆ ಡಾಕ್ಟರ್ಜಿ ನಾಗಪುರಕ್ಕೆ ಬಂದ ನಂತರ ಸಂಘವನ್ನ ಪ್ರಾರಂಭ ಮಾಡ್ತಾರೆ. ತಮ್ಮ ನಿಸ್ವಾರ್ಥ ಭಾವನೆಯಿಂದ ಪ್ರತಿಯೊಬ್ಬ ಹಿಂದುವನ್ನು ಕೂಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿನ ಆಗ್ತಾರೆ. ಅವರು ಇದರಿಂದ 15 ವರ್ಷದಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಸಂಘ ಪ್ರಾರಂಭ ಆಗುತ್ತೆ. ಗುರೂಜಿಯವರ ಕಾಲ ಎಲ್ಲ ಜಿಲ್ಲೆಗಳಲ್ಲಿ ಸಂಘ ಪ್ರಾರಂಭ ಆಗುತ್ತೆ. ಈಗ ಜಗತ್ತಿನ 40 ರಾಷ್ಟ್ರಗಳು ಕೂಡ ಸಂಘದ ಶಾಖೆ ಇದೆ. ಹಿಂದೂ ಸಂಘಟನೆಯಲ್ಲಿ ಯಾರು ಅಂತ ಕೇಳಬಹುದು. ಜನವಾರ ಹಾಕಿದಂತವ್ರು ಹಿಂದೂಗಳೇನೋ ಅಥವಾ ಲಿಂಗ ಕೊಟ್ಟಂತವ್ರು ಹಿಂದೂಗಳೇನೋ ಅಥವಾ ಕೆಲವೇ ಜಾತಿಗಳವರು ಹಿಂದೂಗಳೇನೋ ಅಂತ. ಹಿಂದೂ ಅಂದ್ರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಬಿಟ್ಟು ಉಳಿದವರೆಲ್ಲರೂ ಹಿಂದೂಗಳೇ. ಜೈನ ಇರ್ಬೋದು, ಸಿಖ್ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಲಿಂಗಾಯತ ಇರ್ಬೋದು, ಕುರುಬ ಇರ್ಬೋದು, ಮುಂದುವರೆದವರು ಇರ್ಬೋದು, ಹಿಂದುವರೆದವರು ಇರ್ಬೋದು, ಅವರೆಲ್ಲರೂ ಹಿಂದೂಗಳೇ. ಕರ್ನಾಟಕದ ಕೆಲವು ನಾಯಕರು ಅಹಿಂದ ಸಮ್ಮೇಳನ ಮಾಡ್ತಾರೆ. ಅಹಿಂದ ಮೇಳ ಹಿಂದೂಗಳನ್ನು ಒಡೆಯುವಂಥದ್ದು, ಮುಂದುವರೆದವರು ಬೇರೆ, ಹಿಂದುವರೆದವರು ಬೇರೆ ಅಂತ. ಆ ಒಡೆಯುವಂತ ಕೆಲಸ ಸಂಘ ಮಾಡಲ್ಲ, ಈ ಹಿಂದೂ ಸಮಾಜವನ್ನ ಸಂಘಟನೆ ಮಾಡುವಂತ ಕೆಲಸ ಸಂಘ ಮಾಡ್ತಾ ಇದೆ. ಹೀಗಾಗಿ ಸಂಘದ ಶಾಖೆಗೆ ಎಲ್ಲ ಜಾತಿಯವರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಬಡವರು ಬರ್ತಾರೆ. ಇದುವರೆಗೂ ಸಂಘದ ಶಾಖೆಗಳಾಗಲಿ ಸಂಘದ ಕ್ಯಾಂಪ್ಗಳಲ್ಲಾಗಲಿ ಜಾತಿಗಾಗಿ ಭಾಷೆಗಾಗಿ ಜಗಳ ಆಗಿಲ್ಲ. ನಾಗಪುರದಲ್ಲಿ ನಡೆಯುವಂತ ಒಂದು ತಿಂಗಳ ಶಿಕ್ಷಾ ವರ್ಗಕ್ಕೆ ಇಡೀ ದೇಶದ ಎಲ್ಲ ರಾಜ್ಯಗಳಿಂದ ಬರ್ತಾರೆ. ಅಲ್ಲ 15 ದಿವಸ ಈ ರೀತಿ ವ್ಯವಸ್ಥೆ ಇರುತ್ತಲ್ಲ, ಪ್ರತಿಯೊಬ್ಬ ರಾಜ್ಯದವನನ್ನು ಒಂದು ರೂಮ್ನಲ್ಲಿ ಹಾಕಿರ್ತಾರೆ. ಒಂದೇ ರೂಮ್ನಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳ ಕಾರ್ಯಕರ್ತರು ಇರ್ತಾರೆ. ಎಂದಿಗೂ ಭಾಷೆಗಾಗಿ ಭಾಷೆ ಅಂತ ಆಗಲ್ಲ, ಅವ್ರಿಗೆ ಯಾರಿಗೂ ಅದು ಇರ್ತಾರೆ ಒಟ್ಟಿಗೆ. ಭಾಷೆಗಾಗಿ ಜಗಳ ಆಗಲ್ಲ, ಜಾತಿಗಾಗಿ ಜಗಳ ಆಗಲ್ಲ. ಇದನ್ನು ನೋಡಿ ಮಹಾತ್ಮ ಗಾಂಧೀಜಿಯವರು ಸಂಘದ ಶಿಬಿರಕ್ಕೆ ಬಂದಿದ್ರು. ನೀವು ಈ ರೀತಿ ಎಲ್ಲ ಹಿಂದುಳಿದ ಜಾತಿಯನ್ನು ಹೇಗೆ ಸೇರಿಸಿ ಈ ರೀತಿ ಸಂಘಟನೆಯನ್ನು ಮಾಡಿದ್ರಿ, ಇದನ್ನು ಕಾಂಗ್ರೆಸ್ ನಿದ್ದೆ ಮಾಡಬಹುದಿತ್ತಲ್ಲ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಡಾಕ್ಟರ್ ಅಂಬೇಡ್ಕರ್ 1939 ಪುನಃ ಸಿದ್ಧದಲ್ಲಿ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಪಕ್ಕದಲ್ಲಿದ್ದಂಥವನು ಯಾವ ಜಾತಿಯವನು ಅಂತ ಕೇಳುವಂತ ಕುತೂಹಲ ನಿಮ್ಮಲ್ಲಿಲ್ಲ. ಇಂಥ ನಿಸ್ವಾರ್ಥ ಭಾವನೆಯಿಂದ ಪ್ರಾರಂಭ ಆಗಿರುವಂತ ಸಂಘಟನೆ ಬೆಳೆಯುವಂತಂದ್ರೆ ಯಾವ ಸಂದೇಹವೂ ಇಲ್ಲ ಅಂತ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ. ಅದೇ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದೂ ಸಮಾಜ ಅವಮಾನ ಮಾಡುತ್ತೆ. ಅವರು ಆಫೀಸರ್, ಅವರ ಅಟೆಂಡರ್ ಅವರಿಗೆ ಫೈಲ್ಗಳನ್ನು ಕೊಡಬೇಕಾದ್ರೆ ಕೈಯಲ್ಲಿ ಕೊಡಲ್ಲ, ಎಸಿತಿರ್ತಾನೆ. ಯಾಕಂದ್ರೆ ಹಿಂದುಳಿದ ಸಮಾಜದವರು ಅಂತೇಳಿ. ಅವರೇ ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್, ಒಂದು ಹಂದಿ ಬಂದು ಕೆರೆಯ ನೀರನ್ನ ಕುಡಿಯುವ ಅದು ನಾನು ಡಾಕ್ಟರ್ ಅಂಬೇಡ್ಕರ್ ಕುಡಿಯುವ ಅಪರಾಧ ಯಾವ ನ್ಯಾಯ ಅಂತ. ಹೀಗಾಗಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ಹೈದರಾಬಾದ್ ನವಾಬ್ ಬರ್ತಾರೆ, ನೀವು 7 ಕೋಟಿ ರೂಪಾಯಿ ಕೊಡ್ತಾನೆ ನೀವು ಮುಸಲ್ಮಾನ ಆಗಲಿ ಅಂತ. ಇವತ್ತಿನ 7 ಕೊಟ್ಟಲ್ಲ, ಅವತ್ತು ಸುಮಾರು 40-50 ರೂಪಾಯಿ ಒಂದು ತೊಲೆ ಬಂಗಾರ ಇತ್ತು. ಇವತ್ತಿನ ಲೆಕ್ಕದಲ್ಲಿ ಸಾವಿರಾರು ಕೋಟಿ ಆಗುತ್ತೆ. ಡಾಕ್ಟರ್ ಅಂಬೇಡ್ಕರ್ ಮುಸಲ್ಮಾನ ಆಗಲ್ಲ. ಕ್ರೈಸ್ತರು ಬಂದ ನೀವು ಕೇಳಿದಷ್ಟು ಹಣ ಕೊಡ್ತೇವೆ, ನೀವು ಕ್ರೈಸ್ತರಾದ್ರೆ. ಡಾಕ್ಟರ್ ಅಂಬೇಡ್ಕರ್ ಕ್ರೈಸ್ತ ಮತವನ್ನು ಸ್ವೀಕಾರ ಮಾಡಲ್ಲ. ಆಲೋಚನೆ ಮಾಡಿ, ಅವರೇನಾದ್ರು ಮುಸ್ಲಿಂ ಅಥವಾ ಕ್ರೈಸ್ತ ಆಗಿದ್ರೆ ನಾವು ಹಿಂದೂಗಳ ಅಲ್ಪಸಂಖ್ಯಾತರಾಗ್ತಾ ಇದ್ವಿ. ಈಗ ಆ ವಿಷಯಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ. ಹಿಂದೂ ಸಮಾಜವನ್ನು ಪಾಠವನ್ನು ಕಲಿಸಬೇಕಂತೇಳಿ ಭಾರತದಲ್ಲೇ ಹುಟ್ಟಿರುವಂತಹ ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತಾರೆ. ಇದರಿಂದ ಭಾರತಕ್ಕೆ ಯಾವ ರೀತಿಯೂ ಅನ್ಯಾಯ ಆಗಲ್ಲ ಅಂತ ಗೊತ್ತಿರುತ್ತೆ ಅವರಿಗೆ. ಹೀಗಾಗಿ ನಮ್ಮಲ್ಲಿ ಸಮಸ್ಯೆ ಇರುವಂತದ್ದು ಜಾತಿಯಾಗಿರುವಂತಹ ದ್ವೇಷವನ್ನು ತೆಗೆದುಹಾಕಬೇಕಾಗಿದೆ. ಇಡೀ ಹಿಂದೂ ಸಮಾಜ ಬಂದು ವಿವೇಕಾನಂದ ಚಿಕಾಗೋದ ಧರ್ಮ ಸಮ್ಮೇಳನದಲ್ಲಿ ಹೋಗಿ ಮಾತನಾಡಿದ್ದೇನು, ಅಮೆರಿಕ ನನ್ನ ಸಹೋದರ ಸಹೋದರಿಯರೇ ಅಂದ ತಕ್ಷಣ 2 ನಿಮಿಷಗಳ ಕಾಲ ಚಪ್ಪಾಳೆ ತರ್ತಾರೆ. ಯಾಕೆ? ವಿವೇಕಾನಂದರ ಪರಿಚಯ ನಮಗೆ ಯಾರಿಗೂ ಇಲ್ಲ, ವಿವೇಕಾನಂದರಿಗೂ ಅವರ ಪರಿಚಯ ಇಲ್ಲ. ಆದರೂ ಅವರನ್ನ ಸಹೋದರ ಸಹೋದರಿಯರಂತ
ಹೋಗಿದ್ದರ ಪರಿಣಾಮ ಅಪರಿಚಿತರಿಗೂ ಇವರ ಸಹೋದರ ಸಹೋದರಿಯರು ಅಂತ ಕರೀತಾರೆ. ಇವ್ರ ಧರ್ಮ ಎಷ್ಟು ಶ್ರೇಷ್ಠ, ಇವರ ದೇಶ ಎಷ್ಟು ಶ್ರೇಷ್ಠ ಅಂತ 2 ನಿಮಿಷಗಳ ಕಾಲ ಚಪ್ಪಾಳೆ ತಪ್ಪಾಳೆ. ಯಾವುದೇ ಮಾರ್ಗದಿಂದ ನೀವು ಮೋಕ್ಷವನ್ನ ಪಡೆಯಬಹುದು. ಯಾವ ರೀತಿ ಮಳೆಯ ನೀರು ಸಮುದ್ರವನ್ನು ಸೇರುತ್ತೆ, ಅದೇ ರೀತಿ ನೀವು ಯಾವ ದೇವರನ್ನು ಪೂಜೆ ಮಾಡಿದ್ರೆ ಅವರು ನಿಮ್ಮ ಕೇಶವನಿಗೆ ಸಲ್ಲುತ್ತೆ ಅಂತ ಅವತ್ತು ವಿವೇಕಾನಂದರು ಮಾತಾಡ್ತಾರೆ. ಮಾರನೇ ದಿವಸ ಪತ್ರಿಕೆ ಬರೆಯುತ್ತೆ, ವಿವೇಕಾನಂದರ ಭಾಷಣವನ್ನ ಕೇಳಿದ ನಂತರ ಭಾರತಕ್ಕೆ ಧರ್ಮವನ್ನು ನಾವು ಕಲಿಸಬೇಕಾಗಿಲ್ಲ, ಭಾರತದಿಂದಲೇ ನಾವು ಧರ್ಮವನ್ನು ಕಲಿಬೇಕಾಗಿದೆ ಅಂತ ಪತ್ರಿಕೆ ಬರೆಯುತ್ತೆ. ಆ ಒಂದು ಭಾಷಣ ಯಾಕಂದ್ರೆ ಸೇರಿಸಿರುವಂತ ವ್ಯವಸ್ಥೆ ಮಾಡುವವರು ಕ್ರೈಸ್ತರು. ಕ್ರೈಸ್ತ ಮತನೇ ಜಗತ್ತಿಗೆ ಶ್ರೇಷ್ಠ ಅಂತ ಹೇಳಬೇಕಾಗಿರುತ್ತೆ. ವಿವೇಕಾನಂದರು ಹೋಗಿದ್ದರ ಪರಿಣಾಮ ಹಿಂದೂ ಧರ್ಮ ಶ್ರೇಷ್ಠ, ಭಾರತ ಶ್ರೇಷ್ಠ ಅಂತ ಸಿಕ್ಕಾಗಬೇಕಾಗ. ಹೀಗಾಗಿ ನಮಗೆ ಯಾರು ಧರ್ಮವನ್ನು ಹೇಳಿಕೊಡ್ಬೇಕಾಗಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂತ ನಾವು ಮಾತ್ರ, ವಸುದೈವ ಕುಟುಂಬಕಂ ಅಂತ ಹೇಳುವಂತ ನಾವು ಮಾತ್ರ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ನಾವು ಮಾತ್ರ ಹೇಳ್ತೇವೆ. ಇಡೀ ಜಗತ್ತನ್ನ ಆನಂದನಾಗಿ ಮಾಡ್ತೇವೆ ಅಂದ್ರೆ ಶ್ರೇಷ್ಠನಾಗಿ ಮಾಡ್ತೇವೆ ಅಂತ ಹೇಳುವಂತ ನಾವು ಮಾತ್ರ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ಯತ್ರ ದೇವತಾಃ, ಎಲ್ಲಿ ನಾರ್ಯರಿಗೆ ಪೂಜೆ ಆಗುತ್ತೆ ಅಲ್ಲೇ ದೇವತೆಗಳ ನರ್ತನ ಮಾಡ್ತಾರಂತ ನಾವು ಹೇಳ್ತೇವೆ. ಹೀಗಾಗಿ ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠ ಸ್ಥಾನವನ್ನ ಮಾತೆಯರಿಗೆ ನಾವು ಕೊಟ್ಟಿದ್ದೇವೆ. ಅದು ಅನ್ಯ ಸಮಾಜದಲ್ಲಿ ಹೇಗಿದೆ. ಅಫ್ಜಲ್ ಖಾನನ ಕಥೆಯನ್ನು ಕೇಳಿರ್ಬೋದು ನೀವು. ಶಿವಾಜಿ ಮೇಲೆ ಆಕ್ರಮಣ ಮಾಡೋಕ್ಕಿಂತ ಮುಂಚೆ 64 ಜನ ಹೆಂಡತಿರು ಇರ್ತಾರೆ ಅವನಿಗೆ. 7 ಅಡಿ ಎತ್ತರದ ಮನುಷ್ಯ 15 ದಿನಗಳ ಕಾಲ ಅವರ ಜೊತೆಗೆ ಸಮಯವನ್ನು ಕಳೆದು ಶಿವಾಜಿ ಮೇಲೆ ಆಕ್ರಮಣ ಮಾಡೋಕ್ಕಿಂತ ಮೊದಲನೇ ದಿನ 64 ಹೆಂಡತಿರನ್ನು ಕೊಂದು ಶಿವಾಜಿ ಮೇಲೆ ಆಕ್ರಮಣ ಮಾಡ್ತಾನೆ. ಇವತ್ತಿಗೂ ಬಿಜಾಪುರದಲ್ಲಿ 64 ಗೋರಿಗಳನ್ನು ನೋಡಬಹುದು. ಇದು ಅವ್ರ ಸಂಸ್ಕೃತಿ. ಇದು ನಮ್ಮಲ್ಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹೆಂಡತಿ ಮಕ್ಕಳು ಆರತಿಯನ್ನ ಮಾಡಿ ತಿಲಕ ಇಟ್ಟು ಕಳಿಸ್ಕೊಡ್ತಾರೆ. ಹಾಗಾದ್ರೆ ಯಾವ ಸಂಸ್ಕೃತಿ ಶ್ರೇಷ್ಠ? ಈ ಕಥೆಗಳನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಅದು ಹೇಳದೇ ಇರೋದ್ರಿಂದ ಅವರು ಲೌಕಿಕ ಮುಖಾಂತರ ಓಡಿ ಹೋಗ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಅಂತ ಶ್ರೇಷ್ಠ ಅಂದ್ರೆ ಮದುವೆ ಆದ ಜೀವನದ ಕೊನೆವರೆಗೂ ಗಂಡ ಹೆಂಡತಿ ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ಅಮೇರಿಕದಲ್ಲಿ ಹೇಗಿದೆ, ಮದುವೆ ಆಗಬೇಕಾದ್ರೆ ಯಾವಾಗ ಮುರಿಬೇಕಂದ್ರೆ ನಿಶ್ಚಯ ಮಾಡ್ತಾರೆ. 5 ವರ್ಷದವರೆಗೆ ಗಂಡ ಹೆಂಡತಿ, ಆನಂತರ ಇಬ್ರು ಬೇರೆ ಬೇರೆ ಮದುವೆ ಆಗ್ತಾರೆ. ಈ ರೀತಿ ಕನಿಷ್ಠ 5 ಬಾರಿ ಆಗುತ್ತೆ. ಆವಾಗ ಹುಟ್ಟಿರುವಂತಹ ಮಕ್ಕಳು ಅನಾಥಾಶ್ರಮದಲ್ಲಿ ಇರ್ತಾರೆ, ತಂದೆ ತಾಯಿಗಳು ಅನಾಥಾಶ್ರಮದಲ್ಲಿ ಬೆಳೀತಾರೆ. ಹೀಗಾಗಿ ಇವತ್ತಿಗೂ ಅಮೆರಿಕ ಲಂಡನ್ಗಳಲ್ಲಿ ಭಾರತೀಯರ ಮಕ್ಕಳೇ ಮೊದಲನೇ 10 ಸ್ಥಾನದಲ್ಲಿ ಇರ್ತಾರೆ. ಕಾರಣ ಅವರ ಜೊತೆಗೆ ತಂದೆ ತಾಯಿ ಇರ್ತಾರೆ. ಹೀಗಾಗಿ ಜಗತ್ತಿನ ಅತ್ಯಂತ ಆನಂದವಾಗಿರುವಂತಹ ಕುಟುಂಬದ ವ್ಯವಸ್ಥೆ ನಮ್ಮದಿದೆ. ಒಂದೇ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ. ಹೀಗಾಗಿ ಆರೋಗ್ಯವಂತ ಆನಂದಮಯ ವಾತಾವರಣ ನಾವು ಕಾಣ್ತೇವೆ. ಈ ಸಂಸ್ಕೃತಿಯನ್ನು ಉಳಿಸೋದಕ್ಕಾಗಿ ನಾವೆಲ್ಲ ಹಿಂದೂಗಳಾಗಿದ್ದೇವೆ. ನಾವೆಲ್ಲ ಭಾಗ್ಯವಂತರು ನಾವು. ಯಾಕಂದ್ರೆ ಇಡೀ ಜಗತ್ತಿನ ಅನೇಕ ಅತ್ಯಂತ ಹೆಚ್ಚು ಸಾಲ ಮಾಡಿರುವಂತಹ ರಾಷ್ಟ್ರ ಅದು. ಪ್ರತಿನಿತ್ಯ ನಿದ್ದೆ ಮಾಡಲಿಕ್ಕೂ ಗುಳಿಗೆ ತಗೊಳ್ಬೇಕಾಗತ್ತೆ. ಗುಳಿಗೆಗೂ ನಿದ್ದೆ ಬರದೇ ಇಂಜೆಕ್ಷನ್ ತಗೊಳ್ಬೇಕಾಗತ್ತೆ. ಇಂಜೆಕ್ಷನ್ಗೂ ನಿದ್ದೆ ಬರದೇ ಇದ್ದಾಗ ಹುಚ್ಚಿಡಿಯುತ್ತೆ. ಅಮೆರಿಕದ ಅಧಿಕೃತವಾಗಿ 15% ಜನ ಹುಚ್ಚಿರುತ್ತಾರೆ. ನಮ್ಮಲ್ಲಿ ಅನೇಕ ಸಭೆಯಲ್ಲಿ ಇದ್ದಾಗಲೇ ನಿದ್ದೆ ಮಾಡ್ತಿರ್ತಾರೆ. ಆದ್ರೆ ಅಮೆರಿಕ ನಿದ್ದೆ ಮಾಡಲಿಕ್ಕಾಗಿ ಗುಳಿಗೆ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಆನಂದದ ವಾತಾವರಣ ಇಲ್ಲ, ಕೇವಲ ಹಣದ ಹಿಂದೆ ಹಾಕಿದ್ದಾರೆ. ಹೀಗಾಗಿ ನಾವು ಅತ್ಯಂತ ಭಾಗ್ಯವಂತರು. ನಾವು ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿರುವಂತಹ ಜನಾಂಗ ನಮ್ಮದು. ಹೀಗಾಗಿ ಭಾರತವನ್ನು ಪರಮ ವೈಭವಶಾಲಿ ರಾಷ್ಟ್ರವನ್ನಾಗಿ ನಮ್ಮ ಕಣ್ಣು ಮುಂದೆ ನಾವು ಮಾಡಬೇಕಾಗಿದೆ. 2,500 ವರ್ಷಗಳ ಹಿಂದೆ ಇಡೀ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಭಾರತವಾಗಿತ್ತು.
ಇವತ್ತಿನ ಭಾರತದ 2ರಷ್ಟು ವಿಸ್ತಾರವಾಗಿರುವಂತಹ ಭಾರತ ನಮ್ಮದಾಗಿತ್ತು. ಗಾಂಧಾರ್ ಇವಾಗೇನು ಅಫ್ಘಾನಿಸ್ತಾನ ಜೊತೆ ಭಾರತದಲ್ಲೇ ಇತ್ತು, ಬ್ರಹ್ಮದೇಶ್ ಭಾರತದಲ್ಲೇ ಇತ್ತು. ಶ್ರೀಲಂಕಾ ವಿವೇಕಾನಂದರು ಹೋಗಿ ವಾಪಸ್ ಬಂದಾಗ ಶ್ರೀಲಂಕಾ ಭಾರತದಲ್ಲೇ ಇತ್ತು. ಭೂತಾನ್, ಟಿಬೆಟ್, ನೇಪಾಳ, ಬಾಂಗ್ಲಾದೇಶ್, ಪಾಕಿಸ್ತಾನ ಎಲ್ಲವೂ ಭಾರತದಲ್ಲೇ ಇತ್ತು. ಆ ಪುನಃ ಅಖಂಡ ಭಾರತವನ್ನು ನಾವು ನೋಡಬೇಕಾಗಿದೆ. ನಾವೆಷ್ಟು ಶ್ರೀಮಂತರಾಗಿದ್ವಿ ಅಂದ್ರೆ ಇವತ್ತಿನ ಮೈಸೂರು ಅರಮನೆ ಏನಿದೆ ಅಂತ ಅರಮನೆಗಳು ಪಾಟ್ನಾದಲ್ಲಿ ಅವತ್ತಿನ ಪಾಟಲಿಪುತ್ರದಲ್ಲಿ 400 ಅರಮನೆಗಳಿತ್ತು. ಸೋಮನಾಥ ಮಂದಿರದಲ್ಲಿ ಕಟ್ಟಿರುವಂತಹ ಗಂಟೆ ಬಂಗಾರದ 2,500 ಕಿಲೋ ಇತ್ತು. ಆಕ್ರಮಣಕಾರರು ಈ ದೇಶದ ಸಂಪತ್ತು ಅದಕ್ಕಿಂತ ಹೆಚ್ಚು ಸಂಪತ್ತನ್ನು ಕೇವಲ ಸೋಮನಾಥ ಮಂದಿರದಿಂದ ಕೊಳ್ಳೆ ಹೊಡೆದಿದ್ದಾರೆ. ನಿಮಗೆ ಆಶ್ಚರ್ಯ ಆಗಬಹುದು. ಇವತ್ತಿಗೂ ಇಷ್ಟೆಲ್ಲ ಲೂಟಿ ಮಾಡಿ ಹೋದ ನಂತರವೂ ಕೇರಳದ ಪದ್ಮನಾಭ ಮಂದಿರದ ಸಿಕ್ಕಿರುವಂತದ್ದು ಎಷ್ಟು? 5 ಲಕ್ಷ ಕೋಟಿ ಬಂಗಾರ ಲೂಟಿ ಮಾಡಿದ ನಂತರ ಉಳಿದಿತ್ತು. ಅಂದ್ರೆ ಭಾರತ ಎಷ್ಟು ಶ್ರೀಮಂತ ಆಗಿತ್ತು. ಲಾಲ್ ಹೇಳಿದರೆ ಕೇವಲ ಕಲ್ಕತ್ತೆ ಸುತ್ತಮುತ್ತಲು 800 ಹಡಗುಗಳಷ್ಟು ಲೂಟಿ ಮಾಡಿಕೊಂಡಿದ್ದಾನೆ. ಕೇವಲ ಬಂಗಾರ, ಮುತ್ತು, ರತ್ನ, ಬೆಳ್ಳಿ ಮಾತ್ರ. ಇನ್ನವರು 700 ಹಡಗುಗಳು, ಇನ್ನವರು 600 ಹಡಗುಗಳು. ಈ ರೀತಿ ಲೂಟಿ ಮಾಡಲಿಕ್ಕಾಗಿ ಅವರು ಬಂದಿದ್ದು, ಭಾರತವನ್ನು ಉದ್ಧಾರ ಮಾಡಲಿಕ್ಕಾಗಿ ಅಲ್ಲ. ಹೀಗೆ ಲೂಟಿ ಮಾಡಲಿಕ್ಕೆ ಕಾರಣ ಏನು? ಪಕ್ಕದ ರಾಜ್ಯದ ಮೇಲೆ ಆಕ್ರಮಣ ಆದಾಗ ರಾಜ್ಯ ಸುಮ್ಮನೆ ಕೂರ್ತಿದ್ದ, ನನ್ನ ಮೇಲೆ ಆಕ್ರಮಣ ಆಗಿಲ್ಲಲ್ಲ ಅಂತ. ಹೀಗಾಗಿ ಇಡೀ ಹಿಂದೂ ಸಮಾಜಕ್ಕೆ ದೇಶಭಕ್ತಿಯ ಶಿಕ್ಷಣವನ್ನು ಕಲಿಸಬೇಕಾಗದೆ. ಎಲ್ಲ ಜಾತಿಯವರು ಹಿಂದೂಗಳು. ನಮ್ಮಲ್ಲಿ ಜಾತಿಯ ವ್ಯವಸ್ಥೆ ಹುಟ್ಟಿನಿಂದ ಜಾತಿಯ ವ್ಯವಸ್ಥೆ ಇರಲಿಲ್ಲ. ಯಾರು ಜ್ಞಾನವನ್ನು ಕೊಡ್ತಾನೆ ಅವನು ಬ್ರಾಹ್ಮಣ, ಯಾರು ಯುದ್ಧ ಮಾಡ್ತಾನೆ ಅವನು ಕ್ಷತ್ರಿಯ, ವ್ಯಾಪಾರ ಮಾಡ್ತಾನೆ ಅವನು ವೈಶ್ಯ, ಪೂಜೆ ಮಾಡುವಂತವನು, ಸೇವೆ ಮಾಡುವಂತವನು ಶೂದ್ರ. ಈ ವ್ಯವಸ್ಥೆ ಇದ್ದರು. ಉದಾಹರಣೆ ವಿಶ್ವಾಮಿತ್ರ ಹುಟ್ಟಿನಿಂದ ಕ್ಷತ್ರಿಯ, ತಪಸ್ಸನ್ನು ಮಾಡಿ ಬ್ರಾಹ್ಮಣ ಆಗ್ತಾನೆ. ರಾಮಾಯಣ ಬರೆದಿರುವಂತಹ ವಾಲ್ಮೀಕಿ ಬೇಡ, ತಪಸ್ಸನ್ನು ಮಾಡಿ ರಾಮನಾಮ ಜಪದಿಂದ ವಿಶ್ವವಿಖ್ಯಾತ ಋಷಿ ಆಗ್ತಾನೆ, ರಾಮಾಯಣವನ್ನು ಬರೀತಾನೆ. ವ್ಯಾಸ ಮಹರ್ಷಿಗಳು ಮೀನು ಹಿಡಿಯುವಂತ ಜಾತಿಗೆ ಸೇರುವಂತವರು. ಅವರನ್ನು ನಾವು ಹಿಂದೂ ಸಮಾಜ ಗುರು ಅಂತ ಸ್ವೀಕಾರ ಮಾಡುತ್ತೆ. ಹೀಗಾಗಿ ಜ್ಞಾನಕ್ಕೆ ಮೊದಲನೇ ಸ್ಥಾನ ಇತ್ತು. ಯಾರು ಬೇಕಾದ್ರೂ ಬ್ರಾಹ್ಮಣ ಆಗ್ಬೋದಾಗಿತ್ತು. ಹಾಗಿದ್ರೆ ಡಾಕ್ಟರ್ ಅಂಬೇಡ್ಕರ್ ಬ್ರಾಹ್ಮಣ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಅವರು ಜ್ಞಾನಿ, ಜ್ಞಾನವನ್ನು ಕೊಡುವಂತವರಾಗಿದ್ದರು. ಹೀಗೆ ಪರಕೀಯರ ಬಂದು ನಮ್ಮನ್ನು ಹೊಡೆಯುವಂತ ಪ್ರಯತ್ನವನ್ನು ಮಾಡಿದರು. ಯಾಕಂದ್ರೆ ಒಂದಾಗಿದ್ದರೆ ಅವ್ರನ್ನ ಈ ದೇಶವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದನ್ನೇ ಇವತ್ತಿಗೂ ಮುಂದುವರಿಸಿದ್ದೀರ. ಬೆಳಗಾವಿ ಕರ್ನಾಟಕಕ್ಕೆ ಸೇರಬೇಕು, ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತೇಳಿ ನಾನು ಕೇಳ್ತೀನಿ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಲಿ ಅಥವಾ ಕರ್ನಾಟಕಕ್ಕೆ ಸೇರಲಿ, ಭಾರತದಲ್ಲೇ ಇರುತ್ತಲ್ಲ, ಅದನ್ನು ಯೋಚನೆ ಮಾಡಬೇಕಾಗಿದೆ. ಪಾಕಿಸ್ತಾನವನ್ನು ಭಾರತಕ್ಕೆ ಸೇರ್ಕೊಂಡು ಅದನ್ನು ಯೋಚನೆ ಮಾಡಿ. ಅದಕ್ಕೂ ಮತ್ತೆ ಶಿವಾಜಿ ಮಹಾರಾಜರ ಭಾವಚಿತ್ರ ಉಪಯೋಗಿಸ್ತೇವೆ. ಶಿವಾಜಿ ಮಹಾರಾಜರ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಲ್ಲ. 11ನೇ ವಯಸ್ಸಿಗೆ ರಕ್ತಾಭಿಷೇಕ ಮಾಡಿ ಅವರು ಹೇಳಿದರು, ಹಿಂದೊಳ್ಳಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ. ಜಗಜ್ಯೋತಿ ಬಸವೇಶ್ವರರು ಬ್ರಾಹ್ಮಣರಾಗಿ ಹುಟ್ಟಿದ್ರು. ಜಾತಿಯ ವ್ಯವಸ್ಥೆಯನ್ನು ತೆಗೆದುಹಾಕ್ಬೇಕಂತ ಹೇಳಿ ಎಲ್ಲರಿಗೂ ಲಿಂಗವನ್ನು ಧಾರಣೆ ಮಾಡಲಿಕ್ಕೆ ಹೇಳಿದ್ರು. ಎಲ್ಲ ಜಾತಿಯವರು ಲಿಂಗ ಧಾರಣೆ ಶುರು ಮಾಡಿದ್ರು. ಬಸವೇಶ್ವರರು ಹೋದ ನಂತರ ಏನಾಯ್ತು? ಅದೇ ಒಂದು ಜಾತಿ ಆಗಿದೆ. ಹೀಗೆ ಮಹಾಪುರುಷರು ಹೇಳಿದ್ದನ್ನು ಬಿಟ್ಟು ಅಡ್ಡ ಹಾಡಿರುವಂತದ್ದು ಜಾಸ್ತಿ. ನಮಗೆ ಸಂಗೊಳ್ಳಿ ರಾಯಣ್ಣ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದನೋ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದ. ಅವರಲ್ಲಿ ಬೆಳಗಾವಿಯಲ್ಲಿ ಕರ್ನಾಟಕಕ್ಕಾಗಿ ಅವರನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಹೀಗಾಗಿ ಯಾರು ಕೂಡ ಜಾತಿಗಾಗಿ ಹೋರಾಟ ಮಾಡಲಿಲ್ಲ, ಭಾಷೆಗಾಗಿ ಹೋರಾಟ ಮಾಡಲಿಲ್ಲ. ಇಡೀ ದೇಶದಲ್ಲಿ ಸಾವಿರಾರು ಭಾಷೆಗಳಿದೆ, ಸಾವಿರಾರು ಜಾತಿಗಳಿದೆ, ಸಾವಿರಾರು ಸಂಪ್ರದಾಯಗಳಿದೆ. ಆದ್ರೂ ನಾವೆಲ್ಲ ಹಿಂದೂ. ಭಾರತ ಮಾತೆ ನಮ್ಮ ಸೇವೆಯನ್ನು ಮಾಡುವಂತ ಗುಣ ನಮ್ಮದಾಗಬೇಕು. ಅದಕ್ಕಾಗಿ ವಿವೇಕಾನಂದ ಹೇಳಿದ್ದೇನು, ನಿಮ್ಮ ಮನೆಯ ದೇವಿ ದೇವತೆಗಳನ್ನ ಸಮುದ್ರಕ್ಕೆ ಸೇರಿ ಕೇವಲ ಭಾರತ ಮಾತೆ ಸೇವೆಯನ್ನು ಮಾಡಿ ಅಂತ ಹೇಳಿದ್ರು.
ಹಿಂದೂ ಅನ್ನುವ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರ ಆಗಬೇಕು. ಆಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ. ಹಿಂದೂವನ್ನು ಯಾವುದೇ ಜಾತಿಯವರಿರಲಿ, ಯಾವುದೇ ಭಾಷೆಯವರಿರಲಿ, ತತ್ಕ್ಷಣವೇ ನಿನ್ನ ನೆಚ್ಚಿನ ಮೆಚ್ಚಿನ ಬಂಧುವಾಗಬೇಕಂತ ವಿವೇಕಾನಂದರು ಹೇಳ್ತಾರೆ. ಕೇರಳದಲ್ಲಿ ಅವರು ಪ್ರವಾಸ ಮಾಡಬೇಕಾದ್ರೆ ಅಲ್ಲಿ ಚರ್ಚೆ ಇರ್ತಲ್ಲ, ದೇವರಿಗೆ ಎಷ್ಟು ಆರತಿ ಮಾಡಬೇಕು, ಎಷ್ಟು ಭಕ್ತಿಯನ್ನು ನೀಡಬೇಕು, ಎಷ್ಟು ಪ್ರದಕ್ಷಿಣೆ ಆಗಬೇಕು, ಯಾವ ಕಡೆಯಿಂದ ಪ್ರದಕ್ಷಿಣೆ ಆಗಬೇಕು, ಅಷ್ಟೇ ಅಲ್ಲ ಯಾವ ಜಾತಿಯವರನ್ನು ಎಷ್ಟು ದೂರಕ್ಕೆ ಮಾತಾಡಿಸಬೇಕು. ಅದಕ್ಕೆ ವಿವೇಕಾನಂದ ಹೇಳಿದ ಧರ್ಮ ಅಲ್ಲ ಇದು. ಯಾವ ಜಾತಿಯವರನ್ನು ಎಷ್ಟು ದೂರಕ್ಕೆ ಮಾತಾಡಿಸ್ತಿದ್ದು ಹೇಗೆ ಧರ್ಮ ಆಗುತ್ತೆ? ಅದಕ್ಕಾಗಿ ಅವರು ಹೇಳಿದ್ದು ಮಾತೃ ದೇವೋ ಭವ, ಪಿತೃ ಭವ, ಆಚಾರ್ಯ ದೇವೋ ಭವ ಅಲ್ಲ, ದರಿದ್ರ ದೇವೋ ಭವ, ಮೂರ್ಖ ದೇವೋ ಭವ. ದರಿದ್ರರು ಮತ್ತು ಮೂರ್ಖರನ್ನ ಸೇವೆ ಮಾಡಿ ಅದರಿಂದ ಧರ್ಮ ಅಂತ ಹೇಳ್ತಾರೆ. ಹೀಗಾಗಿ ವಿವೇಕಾನಂದ ಹೇಳಿರುವಂತ ಆಚರಣೆಯನ್ನು ಸಂವಿಧಾನ ಮಾಡ್ತಾ ಇದ್ದೇವೆ. ವ್ಯಕ್ತಿ ನಿರ್ಮಾಣದ ಕೆಲಸ ಆಗಬೇಕಂತ ವಿವೇಕಾನಂದ ಹೇಳಿದ್ರು. ಹಾಗೆ ಶಿವಾಜಿ ಮಹಾರಾಜರ ಬಗ್ಗೆ ಕೇಳ್ತಾನ. ಶಿವಾಜಿ ಮಹಾರಾಜರ ಬಗ್ಗೆ ಭೂಷಣ ಕವಿಗಳು ಹೇಳ್ತಾರೆ, काशी की कला जाती मथुरा मस्जिद होती अगर शिवाजी न हो तो सुन्नत होती सबकी ಅಂತ. ಶಿವಾಜಿ ಇಲ್ಲದೆ ಪ್ರಯಾಣವಲ್ಲ ಮುಸಲ್ಮಾನರಾಗಬೇಕಾಗಿತ್ತು. ಅಂತ ಪರಿಸ್ಥಿತಿ ಸ್ವತಃ ಶಿವಾಜಿಯ ತಂದೆ ಶಹಾಜಿ ಬಿಜಾಪುರದ ಆದಿಲ್ ಶಾಹಿ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದ. ಅವರ ಹತ್ರ ಸೈನ್ಯ ಇಲ್ಲ. ಮಾವಡಿ ಜನಗಳನ್ನೇ ಸೈನಿಕರನ್ನಾಗಿ ಮಾಡಿ ಒಂದೊಂದೇ ಕೋಟೆಗಳನ್ನು ಗೆಲ್ತಾ ಅವರ ಜೇಬನಿಗೆ ಸಿಂಹಸ್ತೂಪನ ಹಾಕ್ತಾರೆ ಶಿವಾಜಿ ಮಹಾರಾಜ. ಆ ಕಾಲದಲ್ಲಿ ಅವರ ಸರಸೇನಾಪತಿ ನೇತಾಜಿ ಪಾಲ್ಕರ್ ಮುಸಲ್ಮಾನ್ ಆಗಿರ್ತಾನೆ. ಮೊಹಮ್ಮದ್ ಕುಲಿ ಖಾನ್ ಅವನನ್ನು ವಾಪಸ್ ಹಿಂದೂ ಮಾಡಿ ಅವನ ಮಗನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಧರ್ಮ ಜಾಗರಣ ಕೆಲಸ ಮಾಡ್ತಾ ಇರೋದು ಅದೇ. ಗರ್ಭಾಪ್ಸಿ ಮತ್ತು ಮತಾಂತರ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದೆ. ಸಂಘ ಪರಿವಾರದ ಇಡೀ ದೇಶದಲ್ಲಿ 1 ಲಕ್ಷ ಜನ ಗರ್ಭಾಪ್ಸಿ ಆಗ್ತಾ ಇದೆ. ಆದ್ರೆ ಹೋಗುವಂತವ್ರ ಸಂಖ್ಯೆ 5 ಲಕ್ಷ. ಬೆಳೆಯುವಂತ ಸಂಖ್ಯೆ ಮುಸಲ್ಮಾನ 40%, ಕ್ರಿಶ್ಚಿಯನ್ 30%, ಹಿಂದೂಗಳು 20%. ಇದೇ ರೀತಿ 40 ವರ್ಷ ಮುಂದುವರೆದ್ರೆ ನಾವು ಹಿಂದೂಗಳ ಅಲ್ಪಸಂಖ್ಯಾತರಾಗ್ತೇವೆ. ಆವಾಗ ಭಾರತವನ್ನ ಹಿಂದೂಗಳು ಆಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ಹೇಳಬೇಕಂದ್ರೆ ಕಾಶ್ಮೀರ್ ಸ್ವತಂತ್ರ ಆದ ನಂತರ ಇವತ್ತಿನವರೆಗೂ ಹಿಂದೂ ಮುಖ್ಯಮಂತ್ರಿ ಆಗಿಲ್ಲ. ಕಾರಣ ಏನು? ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಕೇರಳದಲ್ಲಿ ಕೂಡ ಸಂಘದ ಕೆಲಸ ನಂಬರ್ 1 ಇದೆ. ಇವತ್ತಿನವರೆಗೂ ಹಿಂದೂ ಪರ ಇರುವಂತ ಮುಖ್ಯಮಂತ್ರಿ ಕೇರಳದಲ್ಲಿ ಆಗಿಲ್ಲ. ಹೀಗಾಗಿ ನಾವು ಹಿಂದೂಗಳ ಬಹುಸಂಖ್ಯಾತರಾದರೆ ಮಾತ್ರ ಭಾರತ ಭಾರತವಾಗಿ ಉಳಿಯುತ್ತೆ. ನಾವು 1-2 ಸಾಕಂದ್ರೆ ಭಾರತ ನಮ್ಮಂತ ಕುಳಿಯಲ್ಲ. ನಾವು ಕನಿಷ್ಠ 3-4 ಮಕ್ಕಳನ್ನು ಪಡೆಯುವಂತ ಶ್ರೇಷ್ಠ ವ್ಯಕ್ತಿಗಳಾಗಬೇಕಾಗಿದೆ ಭಾರತಕ್ಕಾಗಿ, ನಮಗಾಗಿ ಅಲ್ಲ. ಇವತ್ತೇನಾಗೆ ನಮ್ಗೆ 2 ಸಾಕು, ಆನಂತರ ನಮ್ಗೆ 1 ಸಾಕು, ನಮ್ಗೆ ಯಾಕೆ ಇನ್ನೊಂದು, ಆನಂತರ ಬರ್ಬೋದು ನಾವಿಬ್ರು ನಮಗೆ ಯಾಕೆ ಇನ್ನೊಬ್ರು ಅಂತ. ಹೀಗಾಗಿ ಭಾರತಕ್ಕಾಗಿ ನಮ್ಮ ಸಂಖ್ಯೆ ಹೆಚ್ಚಾಗುವಂಥದ್ದು ಅನಿವಾರ್ಯ. ಅವಾಗ ಭಾರತ ಭಾರತವಾಗಿ ಉಳಿಯುತ್ತೆ. ಈ ವರ್ಷ ನಾವು ಪಂಚ ಪರಿವರ್ತನೆಯನ್ನು ಮಾಡಬೇಕಂತ ನಿಶ್ಚಯ ಮಾಡಿದೆ. ಪ್ಲಾಸ್ಟಿಕ್ ಅನ್ನು ಮುಕ್ತ ಮಾಡಬೇಕು, ಪರಿಸರವನ್ನ ಕಾಪಾಡಬೇಕಾಗಿದೆ. ಅನೇಕ ದನಕರುಗಳನ್ನ ನೋಡ್ತೀರ ಪ್ಲಾಸ್ಟಿಕ್ ಅನ್ನು ತಿಂತಾ ಇದ್ದಾವೆ. 40-50 ಕೆಜಿ ಪ್ಲಾಸ್ಟಿಕ್ ಅವ್ರ ಹೊಟ್ಟೆಯಲ್ಲಿರುವಂತದ್ದನ್ನ ನಾವು ನೋಡಿದ್ದೀವಿ. ಹೀಗಾಗಿ ನಮ್ಮ ಪೇಟೆಗೆ ಹೋಗ್ತಾರೆ, ಒಂದು ಕೈ ಚೀಲವನ್ನು ತೆಗೆದುಕೊಂಡು ಹೋಗ್ಬೋದಾ? ಆದಷ್ಟು ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಆರೋಗ್ಯಕ್ಕಾಗಿದೆ, ಬೇರೆಯವರಿಗಾಗಲ್ಲ. ನಾವೇನು ಇಲ್ಲಿವರೆಗೆ ಆಕ್ಸಿಜನ್ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳಿದ್ವಿ. ನಾವು ದಿಲ್ಲಿಯ ಅಲ್ಲಿ ನೋಡಿದ ನಂತರ ಕೆಲವು ದಿನಗಳಿಂದ ನಾವು ಕೇಳಿದೆ, ಪ್ರತಿನಿತ್ಯ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗ್ಬೇಕಾಯ್ತು. ನಾವು ಉಸಿರಾಡಿಸ್ಲಿಕ್ಕೆ ಪ್ರತಿಯೊಬ್ಬರಿಗೆ 15,000 ರೂಪಾಯಿ ಖರ್ಚಾಗ್ತದೆ ಕೇವಲ ಉಸಿರಾಡಿಸ್ಲಿಕ್ಕೆ. ಇನ್ನು ಹೊಟ್ಟೆಗೆ ತಿನ್ಬೋದು. ಇದು ಸ್ವತಃ ದಿಲ್ಲಿನಲ್ಲಿ ನೋಡಿದ. ಈಗ ಗಿಡಗಳನ್ನ ಹಚ್ಚಬೇಕಾದ್ರೆ ಯಾಕೆ ತುಳಸಿ ಗಿಡ ಯಾಕೆ ಹಚ್ತೇವೆ? ಗಿಡದ 24 ಗಂಟೆನೂ ಆಕ್ಸಿಜನ್ ಕೊಡುತ್ತೆ. ಹಾಗೆ ಇನ್ನೊಂದು ಗಿಡ ಯಾವುದು?
ಅರಳಿ ಮರ, ಅರಳಿ ಮರ ಕೂಡ 24 ಗಂಟೆನೂ ಆಕ್ಸಿಜನ್ ಕೊಡುತ್ತೆ. 1 ಗಂಟೆಗೆ 1800 kg ಆಕ್ಸಿಜನ್ ಅರಳಿ ಮರ ಕೊಡುತ್ತೆ. ಈಗ ಅರಳಿ ಮರಗಳನ್ನು ನಮ್ಮ ಹೊಲದಲ್ಲಿ ನಮ್ಮ ಅಕ್ಕ ಹಚ್ಚಬಹುದೇನೋ ಅಂತ. ಆಲದ ಮರ ತಂಪನ್ನು ಕೊಡುತ್ತೆ, ಬಿಸಿಲನ್ನು ಕಡಿಮೆ ಮಾಡುತ್ತೆ ಆಲದ ಮರ. ಈಗ ಒಂದೊಂದು ಗಿಡದಲ್ಲಿ ಒಂದೊಂದು ವೈಶಿಷ್ಟ್ಯ ಇದೆ. ಜೊತೆಗೆ ಅದರ ಕಡೆ ನಾವೆಲ್ಲರೂ ಪ್ರತಿಯೊಂದು ಗಮನವನ್ನು ವರ್ಷಕ್ಕೆ ನಾನು 1 ಗಿಡವನ್ನು ಹಚ್ಚಬಹುದೇನೋ ಅಂತ. ಬರೀ ಹಚ್ಚಿ ಹೋಗೋದಲ್ಲ, ಅದು ಕಾಪಾಡಬೇಕು. ಅದನ್ನ ವರ್ಷಕ್ಕೆ 1 ಗಿಡ ನಾವು ಹಚ್ಚಬಹುದೇನೋ, ಅದು ಭಗವಂತನ ಕಾರ್ಯ ಅಂತ ತಿಳಿದು ಮಾಡಬೇಕು. ಜೊತೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವದೇಶಿಯನ್ನು ಆಚರಣೆ ಮಾಡ್ತಾ ಇದ್ವಿ. ವಿದೇಶಿ ವಸ್ತುವನ್ನು ಬಿಟ್ಟು ಇವತ್ತು ನಮಗೆ ಸ್ವದೇಶಿ ಯಾವುದು ವಿದೇಶಿ ಯಾವುದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ ಸುರಕ್ಷಾ ಚಕ್ರ ಅಂದ ತಕ್ಷಣ ಕೊಲಗೇಟ್ ತಗೊಳ್ತೀವಿ. ಕೊಲಗೇಟ್ ಯಾವುದು? ಅಮೇರಿಕಾದ. ಕೊಲಗೇಟ್ ತಗೊಳ್ಳೋದ್ರಿಂದ ಅಮೇರಿಕ ಶ್ರೀಮಂತ ಆಗತ್ತೆ. ಇನ್ನು ಮುಂದೆ ಕೇಳಬಹುದು ನಿಮ್ಮ ಪೇಸ್ಟ್ ನಲ್ಲಿ ಲವಂಗ ಇದೆಯಾ ಅಂತ. ಶ್ರೀಮಂತಾರಿಯವರ ಸೌಂದರ್ಯ ಸಾಬೂನ್ ಲಕ್ಸ್ ಅಂದ ತಕ್ಷಣ ಲಕ್ಸ್ ತಗೊಳ್ತೇವೆ ನಾವು. ಲಕ್ಸ್ ಉಪಯೋಗಿಸಿ ಯಾರಾದ್ರೂ ಇದುವರೆಗೂ ಕಪ್ಪಿಗಿದ್ದಂತವ್ರು ಒಬ್ಬರಾದ್ರೂ ಬೆಳಗಿದಾರ ಇಡೀ ದೇಶದಲ್ಲಿ? ಇಲ್ಲ, ಅದು ಉಪಯೋಗಿಸ್ತೇವೆ. ಅದು ಅಮೇರಿಕದ್ದೇ. ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆಯೋ ಆರೋಗ್ಯ. ಹಾಗಾದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ನಾವು? ಲೈಫ್ ಬಾಯ್ ತಂದಿಟ್ಬಿಟ್ರೆ ಆಯ್ತಲ್ಲ. ಇವು 3 ವಿದೇಶದ್ದು. ಅದರ ಬದಲಾಗಿ ನಿರ್ಮಾ ಇದೆ, ಮೈಸೂರು ಸ್ಯಾಂಡಲ್ ಇದೆ, ಪತಂಜಲಿ ಪ್ರಾಡಕ್ಟ್ಗಳಿದೆ. ಯಾವುದೇ ವಿದೇಶಿ ವಸ್ತುವನ್ನು ಉಪಯೋಗಿಸಲ್ಲ ಅಂತ ಪ್ರತಿಜ್ಞೆ ಮಾಡೋಣ. ದೊಡ್ಡ ದೊಡ್ಡ ಗಾಡಿಗಳಿರಬಹುದು, ನಮ್ಮ ದೇಶದಲ್ಲೇ ತಯಾರಾಗಿರುವಂತಹ ವಸ್ತುಗಳನ್ನು ಉಪಯೋಗಿಸೋಣ. ಭಾರತ ಶ್ರೀಮಂತ ಆಗುತ್ತೆ. ಟ್ರಂಪ್ ಅಂತವ್ರನ್ನು ಬಗ್ಗಿಸಬಹುದು ಆವಾಗ. ಈಗ ಜಗತ್ತು ನಾವು ಹೇಳಿದಾಗ ಕೇಳಬೇಕಂದ್ರೆ ನಮ್ಮ ತ್ಯಾಗ ಅವಶ್ಯಕ. ಆವಾಗ ಜಗತ್ತು ನಾವು ಹೇಳಿದಾಗ ಕೇಳುತ್ತೆ. ಅದಕ್ಕಾಗಿ ಸಂಘ ಪ್ರತಿಯೊಬ್ಬ ಹಿಂದುವಿನಲ್ಲಿ ದೇಶಭಕ್ತಿಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಸಂಘದ ಶಾಖೆಗಳಲ್ಲಿ ನಮ್ಮ ಮಕ್ಕಳನ್ನ ಕಳಿಸಿಕೊಡೋಣ. ಕುಟುಂಬದ ಬಗ್ಗೆ ನಾವು ಕೇಳಿದೆ. ಕುಟುಂಬ ಶ್ರೇಷ್ಠ ಆಗಬೇಕಂದ್ರೆ ಕೇವಲ ಹಣದಿಂದ ಅಲ್ಲ. ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ಘಟನೆ, ಮಗನಿಗೆ ಮತ್ತು ಸೊಸೆ ಇಬ್ಬರು ಚೆನ್ನಾಗಿ ನೌಕರಿ ಮಾಡ್ತಿರ್ತಾರೆ ಅಮೆರಿಕಾದಲ್ಲಿ. ಅವರ ಒಂದು ಕೆಟ್ಟ ಯೋಚನೆ ಬರುತ್ತೆ, ಬೆಂಗಳೂರಿಗೆ ಬರ್ತಾರೆ.